ಸಾಮಾಜಿಕ ಸವಲತ್ತು. ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಗುರುವಾರ ಸಂಜೆ 4:30. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳಲ್ಲಿ ಒಂದಾದಂತಹ ಜಲ್ ಜೀವನ್ ಮಿಷನ್ ಯೋಜನೆಯ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಮೈಸೂರಿನ ಸಾಮಾಜಿಕ ನೀತಿಗಳ ಅಧ್ಯಯನ ಮತ್ತು ಸಂಶೋಧನಾ ಸಂಸ್ಥೆಯ ಜನಾಭಿವೃದ್ಧಿ ಪರಿಣಿತರು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಪ್ರಮುಖ ಯೋಜನೆಗಳ ಸಲಹೆಗಾರರು ಹಾಗೂ ತರಬೇತಿದಾರರು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಾಮಾಜಿಕ ಪರಿಶೋಧನಾ ಕಾರ್ಯದ ಮುಖ್ಯ ತರಬೇತಿದಾರರು ಹಾಗೂ ಜಲ್ ಜೀವನ್ ಮಿಷನ್ ಯೋಜನೆಯ ರಾಷ್ಟ್ರೀಯ ಸಲಹೆಗಾರರು, ರಾಷ್ಟ್ರೀಯ ಸಂಪನ್ಮೂಲ ತಂಡದ ಸದಸ್ಯರು ಮತ್ತು KRC ಯುನಿಸೆಫ್ನ ಸದಸ್ಯರಾದಂಥ ಡಾಕ್ಟರ್ G. ಅಚ್ಯುತ್ ರವರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ನಮಸ್ಕಾರ ಸರ್. ಮೊದಲಿಗೆ ಭಾಳ ಸಂತೋಷ, ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಒಂದು ಉನ್ನತ ಜನಾಭಿವೃದ್ಧಿ ಯೋಜನೆಯಾದಂತಹ ಜಲ್ ಜೀವನ್ ಮಿಷನ್ ಕುರಿತು ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಬಂದಿರುವಂಥದ್ದು ಭಾಳ ಖುಷಿಯ ವಿಚಾರ ಸರ್. ಸರ್, ಮೊದಲಿಗೆ ಈ ಜಲ್ ಜೀವನ್ ಮಿಷನ್ ಯೋಜನೆಯ ಪರಿಚಯ ಹಾಗೂ ಜಾರಿಯ ಹಿನ್ನೆಲೆ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿ ಸರ್. ಖಂಡಿತವಾಗಿ. ಜಲ ಜೀವನ್ ಮಿಷನ್ ಅನ್ನೋದು 3 ಭಾಗ ಇದೆ. ಇದರಲ್ಲಿ ಜಲ ಜೀವನ್ ಮಿಷನ್. ಜಲ ಅಂದರೆ ನೀರು, ನೀರಿಲ್ಲ ಅಂದರೆ ಅಭಿವೃದ್ಧಿ ಇಲ್ಲ. ಹಿಂದೆ ಅನಾದಿ ಕಾಲದಿಂದಲೂ ನೀರೆಲ್ಲಿರ್ತಾ ಇತ್ತು ಅಲ್ಲಿ ನಾಗರಿಕತೆ ಬೆಳ್ಕೊಳ್ತಾ ಇತ್ತು, ಹಳ್ಳಿ ಬೆಳೀತಾ ಇತ್ತು, ಹಳ್ಳಿ ಸುತ್ತಲೂ ಜೀವನ ಬೆಳೀತಾ ಇತ್ತು. ಇದಿದ್ದಂಥ ನಮ್ಮದು ಮೂಲ ಪರಿಕಲ್ಪನೆ. ಕಾಲಾದ ನಂತರದಲ್ಲಿ ಏನಾಗಿದೆ, ಜಲ ಇಲ್ಲದೆ ಇರೋ ಕಡೆನೂ ಈಗ ನಮ್ಮದು ಜೀವನ ಬೆಳೆಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಇರೋ ವಾಸಸ್ಥಳದಲ್ಲೂ ಜಲದ ಪ್ರಮಾಣ, ಲಭ್ಯತೆ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಅನೇಕ ಕಾರಣಗಳಿದೆ. ಒಂದು ವಾತಾವರಣ ಕಾರಣಗಳಿದೆ, ಮತ್ತು ಇನ್ನು ಕೆಲವು ಮಳೆಗಾಲದಲ್ಲಿ ನೀರು ಸಂಗ್ರಹಿಸಿ ಇಟ್ಟುಕೊಳ್ಳುವ ವ್ಯವಸ್ಥೆಗಳ ಕೊರತೆನೂ ಇದೆ, ನಿರ್ವಹಣೆ ಇಲ್ಲ. ಈ ಎಲ್ಲ ಸಂಗತಿಗಳಿಂದಾಗಿ ಇವತ್ತು ಸರ್ಕಾರದ ಮೇಲೆ ಅತಿಯಾದ ಒಂದು ಒತ್ತಡ ಬರ್ತಾ ಇದೆ. ಏನಂದರೆ, ಒಂದು ಶುದ್ಧ ಕುಡಿಯುವ ನೀರನ್ನ ಕೊಡಬೇಕು. ಸ್ವತಂತ್ರ ಬಂದು 77 ವರ್ಷ ಆಗಿದೆ. ಆದ್ರೂ ಒಂದು ಗ್ರಾಮೀಣ ಮಟ್ಟದಲ್ಲಿ ಶುದ್ಧ ಕುಡಿಯುವ ನೀರು ನಮಗೆ ಕೊಡೋಕ್ಕಾಗ್ತಾ ಇಲ್ವಲ್ಲ ಅಂತ ಪರಿಗಣಿಸಿ, ಮತ್ತು ಗ್ರಾಮೀಣ ಭಾಗಗಳಲ್ಲಿ 80% ಬರ್ತಾ ಇರುವ ಸಾಮಾನ್ಯ ಕಾಯಿಲೆಗಳು ನೀರು ಆಧಾರಿತದಿಂದ ಬರ್ತಾ ಇದೆ, ನೀರು ಕಲ್ಮಶದಿಂದ ಬರ್ತಾ ಇದೆ. ಇದಕ್ಕೆ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಆಶಯ. ಸೊ ಅದಕ್ಕಾಗಿ ಇದು 2019ರಲ್ಲಿ ಏನು ಕೋವಿಡ್ ವಾತಾವರಣ ಇತ್ತು, ಆಗ ಜನ ಹೋಗಿ ಸಾರ್ವಜನಿಕವಾಗಿ ನೀರು ಸಂಗ್ರಹಿಸ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಅದಕ್ಕಾಗಿ, ಯಾಕಂದರೆ ಎಲ್ಲರಿಗೂ ಆಗೊಂದು ಭೀತಿ ಇತ್ತು, ಎಲ್ಲಿಗೂ ಸೋಂಕು ನಮ್ಗೆ ಬಂದ್ಬಿಡುತ್ತೆ ಅಂತೇಳಿ. ಸೊ ಈ ಕಾರಣದಿಂದಾಗಿ ಜನರಲ್ಲಿ ತುಂಬ ಅಸಹನೆ, ಅಶಾಂತಿ, ಗೊಂದಲಗಳು, ಆಮೇಲೆ ತಾರತಮ್ಯ ವಿಚಾರಗಳು ಇದು ತುಂಬ ಆಗಿ ಸಮಾಜದಲ್ಲಿ ಒಂದು ಸ್ವಾಸ್ಥ್ಯಕ್ಕೆ, ಮಾನಸಿಕ ಸ್ವಾಸ್ಥ್ಯಕ್ಕೆ, ಆರೋಗ್ಯ ಸ್ವಾಸ್ಥ್ಯಕ್ಕೆ ತುಂಬ ತೊಂದರೆ ಕೊಡ್ತಾ ಇತ್ತು. ಆಗ ಕೇಂದ್ರ ಸರ್ಕಾರ ಯೋಚನೆ ಮಾಡ್ತು, ಸೊ ಯಾಕೆ ನಾವು ಸುಧಾರಿತ ನೀರಿ ಪೂರೈಕೆಯ ವ್ಯವಸ್ಥೆ ಮಾಡಬಾರ್ದು, ಮತ್ತು ಅದಕ್ಕೆ ಪೈಪ್ಲೈನ್ ಮುಖಾಂತರನೇ ಸಪ್ಲೈ ಮಾಡಬೇಕು, ಮತ್ತು ನಿರ್ದಿಷ್ಟ ಪ್ರಮಾಣದ ಗುಣಮಟ್ಟ ಇರಲೇಬೇಕು, ಮತ್ತು ಪ್ರತಿ ನೀರು ವ್ಯವಸ್ಥೆಗೂ ಒಂದು ನೀರು ಲಭ್ಯತೆ ಅನ್ನೋದು ಖಚಿತಪಡಿಸ್ಕೋಬೇಕು. ಇದನ್ನು ಗ್ರಾಮ ಪಂಚಾಯಿತಿಗಳು ಅಧಿಕಾರ ವಿಕೇಂದ್ರೀಕರಣದ ಆಡಳಿತ ವ್ಯವಸ್ಥೆ ಮುಖಾಂತರನೇ ಇದು ನಿರ್ವಹಣೆ ಆಗಬೇಕು ಮತ್ತು ಬಲಪಡಿಸಬೇಕು. ಜನರಿಗೆ ಉತ್ತರದಾಯಿತ್ವ ಇರಬೇಕು. ಉತ್ತರದಾಯಿತ್ವ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಲ್ಲ, ಗ್ರಾಮ ಪಂಚಾಯಿತಿ. ಸೊ ಈ ಅಂಶಗಳನ್ನ ಮನಗಂಡು ಇದನ್ನು ಜಾರಿ ಮಾಡಿದಂಥ ಕಾರ್ಯಕ್ರಮ. ಇದಕ್ಕೆ ಕೇಂದ್ರ ಸರ್ಕಾರ 45 ಭಾಗ, ರಾಜ್ಯ ಸರ್ಕಾರ 45 ಭಾಗ, ಸಮುದಾಯ ವಂತಿಕೆ 10 ಭಾಗ ಅಂತ ಮಾಡಿದ್ದಾರೆ. ಸೊ ಈ ಭಾಗದಲ್ಲೆಲ್ಲ ಸಮುದಾಯ ವಂತಿಕೆ 10 ಭಾಗ ಕೊಟ್ಟಿದ್ದಾರೆ. ಎಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಸಮುದಾಯಗಳು ಅಧಿಕವಾಗಿದೆ ಅಲ್ಲಿ 5% ಕೊಟ್ಟಿದ್ದಾರೆ. ಸೊ ಹಾಗಾಗಿ ಜನರ ಕೊಡುಗೆ ಇದ್ದಾಗ ಅವ್ರಿಗೊಂದು ಮಾಲೀಕತ್ವ ಭಾವನೆ ಬರ್ತದೆ, ಕೇಳುವ ಹಕ್ಕು ಬರ್ತದೆ, ಪಾಲುದಾರಿಕೆ ಬರ್ತದೆ. ಸೊ ಇದನ್ನು ನಾವು ಭದ್ರಪಡಿಸಿದಾಗ, ಈ ಬುನಾದಿಯನ್ನು ಭದ್ರಪಡಿಸಿದಾಗ ನಮ್ಮದೇನೋ ಗ್ರಾಮ ಸ್ವರಾಜ್ ಒಂದು ಪರಿಕಲ್ಪನೆ ಇದೆ, ಸ್ವ ಆಡಳಿತ ಅನ್ನೋ ಒಂದು ಪರಿಕಲ್ಪನೆ ಇದೆ, ಜನರ ಭಾಗವಹಿಸುವಿಕೆ ಅಂತ ಇದೆ. ಜನರು ತೀರ್ಮಾನಗಳಲ್ಲಿ ಭಾಗವಹಿಸಬೇಕು, ಆಮೇಲೆ ತಮ್ಮ ಸಲಹೆಗಳನ್ನು ಕೊಡಬೇಕು,
ಮತ್ತು ಅವರಿಗೊಂದು ಆಯ್ಕೆಯ ಸ್ವತಂತ್ರ ಕೊಡಬೇಕು ಅಂತ ಹೇಳಿ ಏನು ಪಂಚಾಯತ್ ರಾಜ್ ನಿಯಮಾವಳಿಗಳಿದೆ, ಒಂದು ಆಶಯಗಳಿದೆ, ಅದಕ್ಕೆ ಪೂರಕವಾಗಿ ಈ ಯೋಜನೆಯನ್ನು ಜಾರಿ ಮಾಡಬೇಕಂತ ಜಾರಿಯಾಗಿತ್ತು. ಇದು ವಿವಿಧ ಹಂತಗಳಲ್ಲಾಗಿದೆ. 1ನೇ ಹಂತ, 2ನೇ ಹಂತ, 3ನೇ ಹಂತ, 4ನೇ ಹಂತ. ಎಲ್ಲಿ 25 ಲೀಟ್ರಿಗಿಂತ LPCD ಕಡಿಮೆ ನೀರು ಸರಬರಾಜು ಆಗ್ತಾಯಿತ್ತು ಅಂಥ ಗ್ರಾಮಗಳು ಪಂಚಾಯತಿಗಳನ್ನ ಮೊದಲನೇ ಹಂತದಲ್ಲಿ ತೊಗೊಂಡಿದ್ದಾರೆ. ಎಲ್ಲಿ 30-35 ಲೀಟರ್ LPCD ಒಬ್ಬ ವ್ಯಕ್ತಿಗೆ ಒಂದಿನಕ್ಕೆ ಪೂರೈಕೆ ಆಗ್ತಾಯಿತ್ತು ಅದನ್ನು 2ನೇ ಹಂತ 3ನೇ ಹಂತದಲ್ಲಿ ತೆಗೆದುಕೊಂಡಿದ್ದಾರೆ. 1ನೇ ಹಂತದಲ್ಲಿ ಯಾವ ಕಾಮಗಾರಿಗಳು ಬಿಟ್ಟೋಗಿದೆ ಮತ್ತು 2ನೇ ಹಂತದಲ್ಲಿ ಯಾವ ಕಾಮಗಾರಿಗಳು ಚಾಲನೆ ಮಾಡಲಿಕ್ಕಾಗಲಿಲ್ಲ ಅದನ್ನು 4ನೇ ಹಂತದಲ್ಲಿ ತೊಗೊಂಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಇದು 2025ಕ್ಕೆ ಮುಗಿಯುತ್ತೆ ಯೋಜನೆ. ಯಾವ ಕಾಮಗಾರಿಗಳೀಗ ಚಾಲನೆಯಲ್ಲಿದೆ ಅದು ಡಿಸೆಂಬರ್ವರೆಗೂ ಮುಂದುವರಿಯುತ್ತೆ. ಸೊ ಅದಾದಮೇಲೆ ಅನುದಾನ ನಿಲ್ಲತ್ತೆ. ಸೊ ಅನುದಾನ ನಿಂತೋದ್ಮೇಲೆ ಆಗ ಗ್ರಾಮ ಪಂಚಾಯಿತಿಗಳೇವನ್ನು ಉತ್ಕೃಷ್ಟವಾಗಿ ನಿರ್ವಹಣೆ ಮಾಡಬೇಕು ಎನ್ನೋದು ಯೋಜನೆಯ ಆಶಯ. ಇದರಿಂದ ಏನು ಲಾಭ ಇದೆ ಅಂತ ಹೇಳಿದ್ರೆ, ಈ ಹಿಂದೆ ನೋಡಿದಾಗ ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ನೀರು ಪೂರೈಕೆ ಅನ್ನೋ ವಿಚಾರಕ್ಕೆ ಅವರು ಒಟ್ಟು ಶೇಕಡ ಆದಾಯದ 60% ಖರ್ಚಾಗ್ತಾ ಇತ್ತು. ಆದರೂ ತೃಪ್ತಿಪಡಿಸೋಕ್ಕಾಗ್ತಿರ್ಲಿಲ್ಲ. ಮತ್ತು ನೀರು ಸರಬರಾಜಿನಲ್ಲಿ ತುಂಬ ದೂರುಗಳು, ಕೊರತೆಗಳು ಎದ್ದು ಕಾಣ್ತಾ ಇತ್ತು. ಸೊ ಏನಕ್ಕೆ ಇದಕ್ಕೆ ಕಾರಣ ಅಂತ ನೋಡಿದಾಗ, ಒಂದು ನೀರು ಪೂರೈಕೆಯ ಮೂಲಭೂತ ಸೌಲಭ್ಯಗಳ ಕೊರತೆ ಇತ್ತು ಪಂಚಾಯಿತಿಗಳಲ್ಲಿ ಮತ್ತು ಗ್ರಾಮಗಳಲ್ಲಿ. ಆಮೇಲೆ ನೀರು ವಿತರಣಾ ವ್ಯವಸ್ಥೆಯ ಜಾಲಗಳು ಸಮಸ್ಯೆ ಇತ್ತು, ಆಮೇಲೆ ಅವೈಜ್ಞಾನಿಕವಾಗಿತ್ತು. ಆಮೇಲೆ 3ನೇದಾಗಿ ನಾವು ನೋಡಿದಾಗ ಪೈಪ್ಲೈನ್ಗಳೇನಿದೆ, PVC ಆಧಾರಿತ ಪೈಪ್ಲೈನ್ಸ್ ಇತ್ತು, ಅದು ನೀರಿನ ಒತ್ತಡವನ್ನು ಸಹಿಸ್ಕೊಳ್ತಾ ಇರಲಿಲ್ಲ. ಸೊ ಹಾಗಾಗಿ ಅದು ಒಡೆದೋಗ್ತಾ ಇತ್ತು. ನೀರು ಮೇಲಕ್ಕೆ ಬರದೆ ಭೂಮಿ ಒಳಗಡೆನೆ ಹೊಟ್ಟೋಗ್ತಾ ಇತ್ತು. ನೀರು ಬಿಟ್ಟಾಗ ಶೇಕಡ 60-65% ನೀರು ಭೂಮಿ ಒಳಗೆ ಹಿಂಗೋಗ್ತಾ ಇತ್ತು. ನೋಡೋಕ್ಕೆ 100 ಲೀಟ್ರ್ ಬಿಡ್ತಾ ಇದ್ವಿ, ಆದರೆ ಜನಕ್ಕೆ ಮುಟ್ತಾ ಇದ್ದ ಬರೀ 45 ಲೀಟ್ರು 55 ಲೀಟ್ರ್ಗೂ ಮುಟ್ತಾ ಇತ್ತು. ಈ ಅಂಶವನ್ನೆಲ್ಲ ಗಮನಿಸಿ, ಆಮೇಲೆ ಎಷ್ಟೋ ಹಳೆಯ ಕಾಲದ ಪೈಪ್ಲೈನ್ಗಳೆಲ್ಲ ಇದೆ, ಇದನ್ನೊಂದು ಸುವ್ಯವಸ್ಥಿತವಾಗಿ ವೈಜ್ಞಾನಿಕ ರೀತಿಯಲ್ಲಿ ಮತ್ತು ಒಂದು ತಂತ್ರಗಾರಿಕೆಗಳನ್ನ ಇಟ್ಟುಕೊಂಡು ಯಾಕೆ ಇದನ್ನು ಚಾಲನೆ ಕೊಡಬಾರ್ದು ಅಂತ ಮಾಡಿರುವಂಥ ಯೋಜನೆ ಇದು. PVC ಪೈಪ್ ಆದರೆ ಅದರ ಆಯುಷ್ಯ 15 ವರ್ಷ, ಈಗ ಹಾಕಿರೋ ಮೆಟೀರಿಯಲ್ಸ್ ಆದರೆ ಅದು 30 ವರ್ಷ. ಇದರಿಂದ ಯಾವುದೇ ಪಂಚಾಯಿತಿಗೆ ಯಾವುದೇ ನಿರ್ವಹಣೆ ಭಾರ ಬೀಳೋದಿಲ್ಲ. ಅಷ್ಟರೊಳಗಡೆ ನೀರು ನಿರ್ವಹಣೆ, ಗುಣಮಟ್ಟ ಕಾಯುವುದು ಮತ್ತು ಅದನ್ನು ಮೂಲಗಳನ್ನು ಬಲಪಡಿಸ್ಕೊಳ್ಳಿಕ್ಕೆ ಪಂಚಾಯಿತಿಗಳಿಗೆ ಸಾಧ್ಯ ಆಗುತ್ತೆ. ಇದು ಸರ್ಕಾರದ ಮೇಲೆ ಅವಲಂಬನೆ ಆಗದೆ ತಾವೇ ಸ್ವಯಂ ಆಡಳಿತ ಪರಿಕಲ್ಪನೆಯಲ್ಲಿ ಜನರ ಸಹಭಾಗಿತ್ವದಲ್ಲಿ ನೀರು ಪೂರೈಕೆ ಮಾಡಿ ಯಶಸ್ಸಾಗಲಿಕ್ಕಾಗತ್ತೆ. ಇದರಿಂದ ಜೀವನದಲ್ಲಿ ಗುಣಮಟ್ಟ ಬರ್ತದೆ, ಅನೇಕ ಸಾಮಾನ್ಯ ಕಾಯಿಲೆಗಳು ಕಡಿಮೆ ಆಗ್ತದೆ. ಯಾವಾಗ ನೀರು ಪೂರೈಕೆ ಆಗ್ತದೆ ಅಲ್ಲಿ ಜೀವನ ಬೇರೆ ಬೇರೆ ರೀತಿಯಲ್ಲಿ ಸುಧಾರಣೆ ಆಗುತ್ತೆ. ಬರೀ ಮನುಷ್ಯನ ಜೊತೆಗೆ ಅಲ್ಲಿರೋ ಪ್ರಾಣಿಗಳಿಗೂ ನೀರು ಸಿಗುತ್ತೆ, ಸಾಕು ಪ್ರಾಣಿಗಳಿಗೆ ಮುಖ್ಯವಾಗಿ ಮನೆ ಸುತ್ತಲೂ ಕೈತೋಟಗಳು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಈ ಥರದ ಅನೇಕ ಸಂಗತಿಗಳ ಜೊತೆಗೆ ನಾವು ಜೋಡಿಸಿದ್ದೀವಿ. ಬರೀ ನೀರು ಪೂರೈಕೆ ಒಂದೇ ಅಲ್ಲ, ಸ್ವಚ್ಛ ಭಾರತ್ ಮಿಷನು ಇದಕ್ಕೆ ನಾವು ಸೇರಿಸಿದ್ದೀವಿ. ವೈಯಕ್ತಿಕ ಶೌಚಾಲಯ ಇರ್ಬೋದು, ಮತ್ತು ಗ್ರೇ ವಾಟರ್ ಮ್ಯಾನೇಜ್ಮೆಂಟ್ ಇರ್ಬೋದು, ಬೂದು ನೀರು ನಿರ್ವಹಣೆ ಇರ್ಬೋದು, ಆಮೇಲೆ ಘನತ್ಯಾಜ್ಯ ವಿಲೇವಾರಿ ಇರ್ಬೋದು ಮತ್ತು ನಿರ್ವಹಣೆ ಇರ್ಬೋದು. ಆ ಯೋಜನೆಯನ್ನು ಇದಕ್ಕೆ ನಾವು ಸೇರಿಸ್ಕೊಂಡಿದ್ದೀವಿ. MG ನರೇಗಾ ಉದ್ಯೋಗ ಖಾತ್ರಿ ಯೋಜನೆಯನ್ನು ಇದಕ್ಕೆ ನಾವು ಸೇರಿಸ್ಕೊಂಡಿದ್ದೀವಿ. ಸೊ ಒಟ್ಟಾರೆ ಇದೊಂದು ಸಮಗ್ರವಾಗಿ ನೀರು ಸರಬರಾಜು ಗ್ರಾಮೀಣ ಪ್ರದೇಶದಲ್ಲಿ ಅದಕ್ಕೆ ಪರಿಹಾರ ಸಿಗಲೇಬೇಕು, ಶಾಶ್ವತ ಪರಿಹಾರ ಸಿಗಲೇಬೇಕು ಅನ್ನುವ ಒಂದು ಧ್ಯೇಯೋದ್ದೇಶ ಮತ್ತು ಆಶಯ ಇಟ್ಕೊಂಡು ಮಾಡಿರುವ ಯೋಜನೆ ಇದಾಗಿದೆ. ಸರ್, ಹಾಗಿದ್ರೆ ಈ ಯೋಜನೆಗೆ ಒಳಪಡುವಂಥ ಗ್ರಾಮಗಳ ಮಿತಿ ಹಾಗೂ ವ್ಯಾಪ್ತಿ ಹೇಗಿರುತ್ತೆ ಸರ್? ಇದು ಆ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಜನವಸತಿ ಪ್ರದೇಶ ಆಗಿರಬೇಕು. ಅದು ಕಂದಾಯ ಗ್ರಾಮ ಆಗಿರ್ಬೋದು ಅಥವಾ ಉಪಗ್ರಾಮನೂ ಆಗಿರ್ಬೋದು. ಆದರೆ ಮನೆಗಳು ಪಕ್ಕಪಕ್ಕನೇ ಇರಬೇಕು, ದೂರ ಇರಬಾರ್ದು. ಗ್ರಾಮದಿಂದ 500 ಮೀಟ್ರಿಗಿಂತ ದೂರ ಮನೆಗಳಿದ್ರೆ ಅಲ್ಲಿ ಕನೆಕ್ಷನ್ ಕೊಡೋಕ್ಕಾಗಲ್ಲ, ಪೈಪ್ಲೈನ್ ಒಬ್ರಿಗಾಗಿ ಹಾಕೋಕ್ಕಾಗಲ್ಲ. ಸೊ ಇದು ನಾವು ಅರ್ಥ ಮಾಡ್ಕೋಬೇಕು. ಸೊ ನೀರು ಸರಬರಾಜು ವ್ಯವಸ್ಥೆ ಇರೋದು ಆ ಗ್ರಾಮದ ವ್ಯಾಪ್ತಿನಲ್ಲೇ. ಅದಕ್ಕೊಂದು ನೀರು ತುಂಬುವ OHT ಓವರ್ ಹೆಡ್ ಟ್ಯಾಂಕ್ ಅಂತ ಹೇಳ್ಕೊಳ್ತೀವಿ, ಅದು ಕಟ್ಟಬೇಕು. ಅದರಲ್ಲಿ ಏನೇನು ಅಳವಡಿಸ್ಬೇಕು ಎಲ್ಲ ಅಳವಡಿಸ್ಬೇಕು. ರೈಸಿಂಗ್ ವಾಲು ಮತ್ತು ಫ್ಲೋ ವಾಲ್ಸ್ ಎಲ್ಲ ಇರಬೇಕು. ಅದಾದಮೇಲೆ ಊರಿನಲ್ಲಿ ಪ್ರತಿ 100 ಮನೆಗೆ ಒಂದು ಪ್ರೆಷರ್ ವಾಲ್ವ್ ಅಂತ ಅಳವಡಿಸ್ಬೇಕು. ಸೊ ಅಲ್ಲಿಯೂ ಅನೇಕ ಥರ ಪೈಪುಗಳಿದೆ, ಗಾತ್ರದ ಪೈಪುಗಳಿದೆ. PE ಕ್ವಾಲಿಟಿ ಅಂತ ನಾವು ಕರಿತೀವಿ, 100 ಅಂತ ಇದೆ, 86 ಅಂತ ಇದೆ, 63 ಕ್ವಾಲಿಟಿ ಅಂತಿದೆ. ಅದೆಲ್ಲ HD ಕ್ವಾಲಿಟಿ, ಹೈ ಡೆಫಿನೇಷನ್ ಎನರ್ಜಿ ಫ್ಲೋ ಆಗುವ ಇದದು. ಮೆಟೀರಿಯಲ್ ನೋಡೋದಕ್ಕೆ ನಮಗೆ ಇದಾಗಿ ಕಾಣುತ್ತೆ, ಆದರೆ ಅದರ ಮೇಲೆ ಯಾವುದೇ ಭಾರ ಬಿದ್ದರೂ ಸಹಿತ ಅದು ಹೊಡೆಯೋದಿಲ್ಲ.
ಒಡೆಯೋದಿಲ್ಲ, ಬೆಂಕಿಗೆ ಹಾಳಾಗೋದಿಲ್ಲ. ಇವನ್ ಆನೆ ಹತ್ತಿದ್ರೂ ಏನೂ ಆಗಲ್ಲ, 20 ಟನ್ ಲಾರಿ ಹರಿದ್ರೂ ಏನೂ ಆಗೋದಿಲ್ಲ. ಸೊ ಆ ಥರದ ಮೆಟೀರಿಯಲ್ನೇ ಹಾಕಬೇಕಂತ ಕೇಂದ್ರ ಸರ್ಕಾರ ವಿಶೇಷವಾಗಿ ತಯಾರು ಮಾಡಿದ ಮಾನದಂಡಗಳನ್ನ ಇಟ್ಕೊಂಡೇ ಮೆಟೀರಿಯಲ್ನ ಹಾಕಿರೋದು ನಾವು ನೋಡ್ತಾ ಇದ್ದೀವಿ. ಸೊ ಇದು 2ನೇದು. ಇನ್ನು 3ನೇದು, ಪ್ರತಿ ಮನೆಗೂ ನಳ. ಇನ್ಯಾವುದೇ ಸಾರ್ವಜನಿಕ ನಳಗಳು ಇರೋದಿಲ್ಲ. ಇದರಿಂದ ಏನಾಗುತ್ತೆ, ಮನೆಗೆ ಒಂದು ನಲ್ಲಿ ನಾವು ಕೊಡ್ತಾ ಇದ್ದೀವಿ. ಮನೆಗೆ ಒಂದು ನಲ್ಲಿಗೆ 1 ನಿಮಿಷಕ್ಕೆ 9 ರಿಂದ 12 ಲೀಟರ್ ನೀರು ಬರಬೇಕು ಅಂತ. ಎಲ್ಲಿ ನೀರು ಪ್ರಮಾಣ ಕಡಿಮೆ ಇರೋ ಕಡೆ, ನೀರು ಪ್ರಮಾಣ ಹೆಚ್ಚಿರೋ ಕಡೆ 15 ರಿಂದ 20 ಲೀಟರ್ ನೀರು ಪ್ರೆಷರ್ ಬರಬೇಕು ಅಂತ ಒಂದು ಸುಧಾರಿತ ತಂತ್ರಜ್ಞಾನವನ್ನು ಇದನ್ನು ನಾವು ಅಳವಡಿಸಿದ್ದೀವಿ. ಸೊ ಹೇಗಿರುತ್ತೆ ಅಂದರೆ, ಮನೆ ಮುಂದೆ ಹೋಗೋ ಪೈಪ್ಲೈನಿಂದ ಅಲ್ಲಿಂದ ಇನ್ನೊಂದು ಪೈಪ್ ಬರುತ್ತೆ, MDEP ಕ್ವಾಲಿಟಿ ಪೈಪ್ ಅಂತ ಕರಿತೀವಿ. ಅದರಿಂದ ಆ ಮನೆಗೆ ಕನೆಕ್ಟ್ ಆಗುತ್ತೆ. ಸೊ ಅದು ಆ ಪೈಪಿನ ಗುಣ ಅದೇನೆಂದರೆ ತುಂಬ ಮೃದು, ಅದು ಅಷ್ಟೇ ಒಡೆದೋಗೋದಿಲ್ಲ, ಮುರಿದಾಕೋಕ್ಕಾಗಲ್ಲ, ಬೆಂಕಿ ಬೀಳೋದಿಲ್ಲ, ಆ ಥರದ್ದು ಇದೆ. ಅದಾದಮೇಲೆ ಮನೆ ಹತ್ರ ಒಂದು ಪ್ರೆಷರ್ ವಾಲ್ವ್ ಅಂತ ಇಟ್ಟಿದ್ದೇವೆ. ಇದು ವಿಶೇಷವಾಗಿ ವಿನ್ಯಾಸ ಮಾಡಿರುವ ಒಂದು ತಂತ್ರಜ್ಞಾನ. ನೀರು ಮುಮ್ಮುಖವಾಗಿ ಹೋಗುತ್ತೆ, ಹಿಂಭಾಗಕ್ಕೆ ಬರಲ್ಲ. ಮೊದಲೆಲ್ಲ ಏನಾಗ್ತಾ ಇತ್ತು, ನೀರು ನಿಲ್ಸಿದ ಮೇಲೆ ವ್ಯಾಕ್ಯೂಮ್ ಕ್ರಿಯೇಟ್ ಆಗ್ಬಿಟ್ಟು ಎಲ್ಲ ನೀರು ವಾಪಸ್ ಹೊಟ್ಟೋಗೋದು. ಈಗ ಇದರಲ್ಲಿ ಈ ಒಂದು ವಾಲ್ವ್ ಏನಿದೆ ಅದರೊಳಗಡೆ ಚೇಂಬರ್ಸ್ ಮಾಡಿದ್ದಾರೆ. ನೀರು ಪ್ರೆಷರ್ ಬಂದಾಗ ಮುಂದಕ್ಕೆ ಹೋಗುತ್ತೆ, ಹಿಂದಕ್ಕೆ ಬರೋದಿಲ್ಲ. ಅದ್ರ ಮುಖಾಂತರ ಮನೆ ಒಳಗಡೆ ನೀರು ಹೋಗುತ್ತೆ. ಆ ನೀರು ಹೋಗುವಾಗ ಮನೆ ಮುಂದೆ ಒಂದು ನೀರಿನ ಮೀಟರ್ನ ಅಳವಡಿಸಿದ್ದಾರೆ. ಯಾಕಂದರೆ ಆ ಮನೆಗೆ ಎಷ್ಟು ಪ್ರಮಾಣದ ನೀರು ಹೋಗಿದೆ ಅನ್ನೋದು ಲೆಕ್ಕ ಬೇಕು. ಯಾಕಂದರೆ ಈಗ 1 ಲಕ್ಷ ಲೀಟ್ರು ಬಂದಿದೆ, ಟ್ಯಾಂಕಲ್ಲಿದೆ, ಎಷ್ಟು ಮನೆಗೆ ವಿತರಣೆ ಮಾಡಬೇಕು ಅನ್ನೋದು ಒಂದು ಅಂದಾಜಿದೆ ನಮಗೆ. ನೀರೆಲ್ಲೂ ಸೊರೋಗೋದಿಲ್ಲ, ಗರಿಷ್ಠ ಮಟ್ಟದಲ್ಲಿ ಅದು ಪೂರೈಕೆ ಆಗ್ತದೆ ಅನ್ನುವಾಗ ಎಷ್ಟು ಆ ಮನೆಯವರು ಬಳಸಿದ್ದಾರೆ ಅನ್ನೋದು ಬೇಕು. ಕಡಿಮೆ ಪ್ರಮಾಣನ, ಸಾಮಾನ್ಯ ಪ್ರಮಾಣನ, ಅಧಿಕ ಪ್ರಮಾಣನ ಅಂತ ಯಾರು ಯಾವ ಪ್ರಮಾಣದಲ್ಲಿ ಬಳಸ್ತಾ ಇದ್ದಾರೆ, O&M ಅಂತ ನಾವು ಕರಿತೀವಿ, ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸು. ಅದಕ್ಕೆ ಪೂರಕವಾದ ನೀತಿಗಳನ್ನು ಆ ಗ್ರಾಮ ಪಂಚಾಯಿತಿಯವರು ಮತ್ತು ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿಯವರು ಮಾಡಬೇಕು ಅಂತ ಒಂದು ಆಶಯ ಇದೆ. ಮುಂದೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಸೊ ಹಾಗೆ ಒಂದು ನಲ್ಲಿ ಹಾಕ್ಕೊಡ್ತಾರೆ. ಅದೇ ಪ್ರೆಷರ್ಗೆ ಒಂದು ಪ್ರಾವಿಷನ್ ಮಾಡಿರ್ತಾರೆ. ನಟ್ ಓಪನ್ ಮಾಡಿ ಮನೆ ಒಳಗಡೆಗೆ ಇನ್ನೆರಡು ಕನೆಕ್ಷನ್ ನಾವು ತಗೊಳ್ಬೋದು. ಅಂದರೆ ಅಟ್ ಎ ಟೈಮ್ ನಾವು ನೀರು ಬಿಟ್ಟಾಗ 3 ನಲ್ಲಿಯಲ್ಲಿ 1 ನಿಮಿಷಕ್ಕೆ 9 ರಿಂದ 12 ಲೀಟರ್ ನೀರು ಪ್ರೆಷರ್ ಬರಲೇಬೇಕು. ನೀರು ಹೆಚ್ಚು ಲಭ್ಯತೆ ಇರುತ್ತೆ 6 ತಿಂಗಳು, ಆವಾಗ 15 ರಿಂದ 20 ಲೀಟರ್ ಬರಬೇಕು. ಒಂದು ಕೊಡಪಾಣ ನೀರು ಅಥವಾ ಒಂದು ಬಕೆಟ್ ನೀರು 1 ನಿಮಿಷದಲ್ಲಿ ತುಂಬಬೇಕು. ಇದರಿಂದ ಮಹಿಳೆಯರ ಶ್ರಮ ಕಡಿತ ಆಗಬೇಕು. ನೀರು ಹಿಡ್ಕೊಳ್ಳೋದೇ ಅವ್ರಿಗೊಂದು ದೊಡ್ಡ ಕೆಲಸ ಆಗೋದು, ಸಮಯ ಬಾಧೆ ಆಗ್ತದೆ, ಮತ್ತು ಅವ್ರು ಬೇರೆ ಕೆಲಸಗಳ ಕಡೆ ಗಮನ ಕೊಡೋಕ್ಕಾಗಲ್ಲ, ಮತ್ತೊಂಥರ ಅವಾಂತರ ಆಗ್ಬಿಡುತ್ತೆ, ಅವರಿಗೆ ಒಂಥರ ಒತ್ತಡ ಬಂದ್ಬಿಡುತ್ತೆ. ಸೊ ಅಲ್ಲಿ ಅವರಿಗೆ ನಾವು ಶ್ರಮ ಕಡಿತ ಮಾಡಿ ಅವರಿಗೆ ಕೈ ಬಲಪಡಿಸಬೇಕು ಅಂತ ಈ ಯೋಜನೆ ಆಶಯ ಇದೆ. మరి ಎಲ್ಲರೂ ಸಮಾನರು. ಆ ಗ್ರಾಮದ ವ್ಯಾಪ್ತಿಯಲ್ಲಿರೋ ಪ್ರತಿಯೊಬ್ಬರಿಗೂ ನೀರು ಪಡೆಯುವ ಹಕ್ಕಿದೆ. ಅವರೆಲ್ಲ ಈ ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿ ಸದಸ್ಯರಾಗ್ತಾರೆ. ಯಾರು ಸದಸ್ಯರಾಗಿದ್ದಾರೆ ಅವರೆಲ್ಲ ನೀರು ಪಡ್ಕೊಳ್ಳೋಕ್ಕೆ ಇಲ್ಲಿ ಅವಕಾಶ ಇದೆ. ಸೊ ಮುಂದಿನ ದಿನಗಳಲ್ಲಿ ನಿರ್ವಹಣೆ ಮಾಡುವಾಗ ನೀರು ಎಷ್ಟು ಬಳಕೆ ಮಾಡ್ತಾರೆ ಅಷ್ಟಕ್ಕೆ ಮಾತ್ರ ಅವರೇ ನಿಗದಿಪಡಿಸಿಕೊಳ್ಳುವ ಸೇವಾ ಶುಲ್ಕವನ್ನು ಕೊಡಬೇಕಾಗತ್ತೆ. ನೀರು ಪೂರೈಕೆ ಮಾಡಿಕೊಡೋದು ರಾಜ್ಯ ಸರ್ಕಾರದ ಯೋಜನೆ. ಊರವ್ರಿಗೂ ನೀರು ತಂದುಕೊಡ್ತಾರೆ. ವಿತರಣೆ ಮಾಡೋದೆಲ್ಲನೂ ಆ ಜಾಲವನ್ನು ನಿರ್ವಹಣೆ ಮಾಡೋದು, ಏನೇ ಕುಂದುಕೊರತೆಗಳು ಬಂದರೆ ಅದನ್ನು ಅಟೆಂಡ್ ಮಾಡೋದು, ಇದೆಲ್ಲ ಗ್ರಾಮ ಪಂಚಾಯಿತಿಯ ಜವಾಬ್ದಾರಿ. ಮುಖ್ಯವಾಗಿ ನೀರು ಗಂಟಿಗಳಂತ ಇರ್ತಾರೆ. ಪ್ರತಿ ಗ್ರಾಮಕ್ಕೊಬ್ಬರು ನೀರು ಗಂಟಿ ಇರ್ತಾರೆ. ದೊಡ್ಡ ಗ್ರಾಮಕ್ಕೆ 2-3 ಜನ ಇರ್ತಾರೆ. ಅವರುಗಳಿಗೆ ವಿಶೇಷವಾದ ತರಬೇತಿ ಕೊಟ್ಟಿದ್ದಾರೆ. ಅವರು ಎಲ್ಲೂ ಈ ಪೈಪ್ನ ಜೋಡ್ಸಕ್ಕೆ ಬರೋದಿಲ್ಲ. ಅದೇನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಅವ್ರ ಕೆಲಸ ಏನಂದರೆ, ಯಾರ ಮನೆಗೆ ಒತ್ತಡ ಬರ್ತಾ ಇಲ್ಲ, ಯಾರ ಮನೆಗೆ ಲೀಕ್ ಆಗ್ತಾ ಇದೆ ಅನ್ನೋ ಕಂಪ್ಲೇಂಟ್ ಬರುತ್ತೆ, ಅದನ್ನು ಅವರು 48 ಗಂಟೆಯಲ್ಲಿ ಪರಿಹರಿಸಬೇಕು. ಸೊ ಅವ್ರೋಗಿ ಏನು ಮಾಡಬೇಕು, ಇಷ್ಟೇ, ಆ ಪ್ರೆಷರ್ ವಾಲ್ವ್ ಹಿಂದ್ಗಡೆ ಇರೋ ಪೈಪ್ ಬಿಚ್ಚಬೇಕು. ಅಲ್ಲಿ ಧೂಳು ಅಥವಾ ಬಗಡ ಏನಾದ್ರು ಸೇರ್ಕೊಂಡಿದ್ರೆ ಅದನ್ನು ಕ್ಲೀನ್ ಮಾಡಬೇಕು, ಮತ್ತು ರೀಕನೆಕ್ಟ್ ಮಾಡಬೇಕು. 2 ನಿಮಿಷದ ಕೆಲಸ ಅದು. ಇಷ್ಟು ಮಾತ್ರ ಅವ್ರಿಗೆ ಮಾಡಲಿಕ್ಕೆ ಇದೆ. ಇದರಿಂದ ಏನಾಗುತ್ತೆ, ಗರಿಷ್ಠ ಪ್ರಮಾಣದ ಗುಣಮಟ್ಟದ ನೀರು ಅವರಿಗೆ ಬರ್ತದೆ, ಗರಿಷ್ಠ ಗುಣಮಟ್ಟದಲ್ಲಿ ಬರ್ತದೆ. ಈಗ ನಾವು ಕೊಡ್ತಾ ಇರೋದು BIS 10-500 ಗುಣಮಟ್ಟದ ನೀರು. ಇದು RO ಪ್ಲಾಂಟಲ್ಲಿ ಬರೋ ನೀರಿಗಿಂತ ಶುದ್ಧೀಕರಣವಾಗಿರ್ತದೆ. ಓಕೆ. ಸೊ ಇಲ್ಲಿ 2 ಥರ ನೀರು ಪೂರೈಕೆ ಇದೆ. ಒಂದು ಮಲ್ಟಿ ವಿಲೇಜ್ ವಾಟರ್ ಸಪ್ಲೈ ಸ್ಕೀಮ್ಸ್ ಅಂತ, ಬಹು ಗ್ರಾಮ ಕುಡಿಯುವ ಯೋಜನೆ. ರಿವರ್ ಬೆಡ್ಡು ಅಥವಾ ಟ್ಯಾಂಕ್ ಏರಿಯಾದಿಂದ ನೀರು ಪಂಪ್ ಮಾಡಿ ಅದನ್ನು ಕೇಂದ್ರೀಕೃತವಾಗಿ ಶುದ್ಧೀಕರಣ ಮಾಡಿ ಅದನ್ನು ನೀರನ್ನ ಆ ಗ್ರಾಮದ OHTಗೆ ತಂದು ಬಿಡ್ತಾರೆ. ಅಲ್ಲಿಂದ ಅದು ವಿತರಣೆ ಆಗಬೇಕು ಅಂತ. ಇನ್ನು ಕೆಲವು ವಿಲೇಜಸ್ಸಲ್ಲಿ ಹೇಗಿದೆ ಅಂದರೆ, ಸಿಂಗಲ್ ವಿಲೇಜ್ ಸಿಸ್ಟಮ್ ಅಂತ. ಒಂದು ಗ್ರಾಮಕ್ಕೆ ಒಂದೇ ನೀರಿನ ಮೂಲ. ಅದು ಬೋರ್ವೆಲಿಂದ ಇರ್ಬೋದು, ಅಥವಾ ಕೆರೆಯಿಂದ ಇರ್ಬೋದು, ನಾಲೆಯಿಂದ ಇರ್ಬೋದು. ಓಕೆ. ಅಲ್ಲಿಂದ ಅವ್ರೇನು ಮಾಡಬೇಕಾಗತ್ತೆ, ಈ ಶುದ್ಧೀಕರಣದನ್ನು ಇದನ್ನು ಸೇರಿಸ್ಕೋಬೇಕು. ಸೊ ನೀರಿನ ಗುಣಮಟ್ಟಕ್ಕೂ ಸ್ಪೆಸಿಫಿಕೇಷನ್ ಇದೆ, ಅದನ್ನೇ ಅವರು ಅಳವಡಿಸ್ಕೊಳ್ಬೇಕಂತ ಇದೆ. ಈ ಸ್ಕೀಮಲ್ಲಿ ಒಬ್ಬ ವ್ಯಕ್ತಿಗೆ 55 ಲೀಟ್ರ್ ಖಾತ್ರಿ
ಗ್ಯಾರಂಟಿ. ಇದು ನಾವು ಮಾತಾಡಬೇಕಾಗಿರೋವಂಥದ್ದು. ಸೊ ಅಂದರೆ ಇದಕ್ಕೇನು ವಿಶೇಷವಾಗಿ ಏನಾದ್ರು ಪ್ರಯತ್ನ ಮಾಡ್ತಿದ್ದೀರಾ ಅಂದರೆ ಇಷ್ಟೇ, ನಮ್ಮ ನೀರು ನಿರ್ವಹಣೆ ಪೂರೈಕೆ ಮೂಲಭೂತ ಸೌಕರ್ಯಗಳಿತ್ತಲ್ಲ ಅದರಲ್ಲಿ ಏನು ಲೋಪಗಳಿತ್ತು ಅದನ್ನು ಕರೆಕ್ಷನ್ ಮಾಡಿದ್ದಾರೆ. ಎರಡನೇದು, ನೀರು ಸೋರೋಗೋದಿಲ್ಲ. ಈಗ ಅಲ್ಲಿ ನೀರು ಉಳಿತದೆ. ಅದೇ ನೀರನ್ನ ಇವರು 35 ಲೀಟ್ರಿಂದ 55 ಲೀಟ್ರ್ ಕೊಡ್ಬೋದು ಅಂತ ಒಂದು ಅಧ್ಯಯನ ಆಗಿದೆ. ಇದನ್ನು ಪೈಲಟಿಂಗ್ ಮಾಡಿದ್ದಾರೆ. 2 ವರ್ಷ ಪೈಲಟಿಂಗ್ ಮಾಡಿ ಆಮೇಲೆ ಇದನ್ನು ರಾಷ್ಟ್ರೀಯ ಕಾರ್ಯಕ್ರಮವಾಗಿ ರೂಪಿಸಿದ್ದಾರೆ. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮತ್ತು ಗ್ರಾಮ ಪಂಚಾಯತ್ ಜೊತೆಯಲ್ಲಿ ಸೇರ್ಕೊಳ್ಳೋದು ಮಾಡುವ ಕಾರ್ಯಕ್ರಮ. ಮುಖ್ಯವಾಗಿ ಇದರಲ್ಲಿ ಪಾತ್ರ ಇರೋದು ಸಮುದಾಯ, ಎಲ್ಲ ವರ್ಗದ ಪಾತ್ರ. ಯಾಕಂದರೆ ಊರಿನಲ್ಲಿ ಹೇಗೆ ಅವರು ಸಹಜೀವನ ಮಾಡಿ ಬದುಕು ಕಟ್ಕೊಳ್ತೀನಿ ಅಂತಾರೆ, ಅದಕ್ಕೆ ಮೂಲಾಧಾರ ನೀರು, ಅದರಲ್ಲೂ ಶುದ್ಧ ಕುಡಿಯುವ ನೀರು. ಅದ್ರ ಇಲ್ಲದೆ ಇರೋದ್ರಿಂದನೇ ಈಗ ನಮ್ಗೆ ಅನೇಕ ತಾರತಮ್ಯಗಳಾಗ್ತಾ ಇದೆ, ಭೇದ ಭಾವಗಳಾಗ್ತಾ ಇದೆ, ಗ್ರಾಮ ಸಭೆಗಳು ಸರಿಯಾಗ್ತಾ ಇಲ್ಲ, ಅಸಮಾಧಾನಗಳು ಜಾಸ್ತಿ ಇದೆ. ಇದರಿಂದಾಗಿ ಬೇರೆ ಕಾರ್ಯಕ್ರಮಗಳಲ್ಲೂ ಅವ್ರು ಭಾಗವಹಿಸ್ತಾ ಇಲ್ಲ. ಪಂಚಾಯಿತಿಗಳಿಗೆ ಕಟ್ಟಬೇಕಾದ ನಿಗದಿತ ತೆರಿಗೆಗಳನ್ನೂ ಸಂಗ್ರಹ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಬಿಲ್ ಕಲೆಕ್ಟರ್ಸ್ಗೆ. ಇದೆಲ್ಲ ನಾವು ನೋಡ್ತಾ ಇದ್ದೀವಿ. ಇದೆಲ್ಲದಕ್ಕೂ ಒಂದು ಸಮಸ್ಯೆ ಈ ಯೋಜನೆ ಒಂದು ಉತ್ತರ ಕೊಡ್ಬೋದು ಅನ್ನೋ ದೊಡ್ಡ ಒಂದು ರಾಷ್ಟ್ರೀಯ ಉದ್ದೇಶ, ಸಾಮಾಜಿಕ ಬದಲಾವಣೆ ಉದ್ದೇಶ ಈ ಯೋಜನೆ ಹೊಂದಿದೆ. ಸರ್, ಹಾಗಿದ್ರೆ ಈ ಜಲ್ ಜೀವನ್ ಮಿಷನ್ ಯೋಜನೆಯ ಅಡಿಯಲ್ಲಿ ಪ್ರತಿ ಮನೆಗೂ ಈ ನಳ ಸಂಪರ್ಕವನ್ನು ಮಾಡಿಕೊಳ್ಳೋ ನಿಟ್ಟಿನಲ್ಲಿ ತಲಾ ಒಬ್ಬ ವ್ಯಕ್ತಿಗೆ 55 ಲೀಟರ್ ನೀರನ್ನು ಪಡೆಯುವ ನಿಟ್ಟಿನಲ್ಲಿ ಅಗತ್ಯ ದಾಖಲೆಗಳು ಅಥವಾ ಪ್ರಕ್ರಿಯೆಗಳ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್. ವೆರಿ ಸಿಂಪಲ್. ಇದಕ್ಕೆ ಮೊದಲೇನಿದೆ ಅಂದರೆ ಪ್ರಾರಂಭದಲ್ಲಿ ಗ್ರಾಮನ ಆಯ್ಕೆ ಮಾಡ್ಕೋಬೇಕು ಅಂತ ಇದು ಬೇಡಿಕೆ ಬಂದಾಗ ಅದಕ್ಕೆ ಇಂಜಿನಿಯರ್ಸ್ ಇರ್ತಾರೆ. ಈ ಕಾರ್ಯಕ್ರಮದಲ್ಲೇ ಮೂಲಭೂತ ಮಾಹಿತಿ ಮತ್ತು ಸಂಗ್ರಹ ಮಾಡಲಿಕ್ಕೆ ISAಗಳಂತ ಇದ್ದಾರೆ. ಸೊ ಅವ್ರನ್ನ ಇನ್ಸ್ಟಿಟ್ಯೂಷನಲ್ ಸಪೋರ್ಟಲ್ ಏಜೆನ್ಸಿ ಅಂತ ಮಾಡ್ಕೊಂಡಿದ್ದಾರೆ. ಅಂದರೆ ಯೋಜನೆಯ ಬೆಂಬಲ ಸಂಸ್ಥೆಗಳು ಅಂತ. ಅವರಲ್ಲಿ ಅನೇಕ ಪರಿಣಿತಿಗಳು ಇರೋದನ್ನ ಅವ್ರು ಇಟ್ಕೊಂಡು ಆಯ್ಕೆ ಮಾಡಿ ಅವರು ಗ್ರಾಮಕ್ಕೆ ಬಂದು ಒಂದು ಅಧ್ಯಯನ ಮಾಡ್ತಾರೆ. ಇದಕ್ಕೆ ಗ್ರಾಮೀಣ ಕ್ರಿಯಾ ಯೋಜನೆ ಅಂತ ಕರಿತೀವಿ, ವಿಲೇಜ್ ಡೆವಲಪ್ಮೆಂಟ್ ಆಕ್ಷನ್ ಪ್ಲಾನ್, VIP ಅಂತ ಕರಿತೀವಿ. ಸೊ ಇದರಲ್ಲಿ ಇವ್ರು ಏನು ಮಾಡ್ತಾರೆ ಅಂದರೆ ಇಡೀ ಎಲ್ಲ ಕುಟುಂಬಗಳ ಸಮೀಕ್ಷೆ ಮಾಡ್ತಾರೆ. ನೀರು ಬೇಡಿಕೆ ಎಷ್ಟಿದೆ ಅಂತ ಅಂದಾಜು ಮಾಡ್ತಾರೆ. ಪ್ರಾಣಿಗಳು ಎಷ್ಟಿದೆ ಅದಕ್ಕೂ ನೀರು ಬೇಕು, ಅದಕ್ಕೆ ಎಷ್ಟು ಬೇಕು ಅಂತ ಅಂದಾಜು ಮಾಡ್ತಾರೆ. ನೀರಿನ ಮೂಲಗಳು ನೋಡ್ತಾರೆ, ಅದರಲ್ಲಿ ಎಷ್ಟೆಷ್ಟು ಲಭ್ಯತೆ ಇದೆ, ಮತ್ತು ಕಾಲಮಾನದಲ್ಲಿ ಎಷ್ಟೆಷ್ಟು ಸಿಗತ್ತೆ ಋತುಮಾನದಲ್ಲಿ ಅದನ್ನು ಚೆಕ್ ಮಾಡ್ತಾರೆ. ಟೈಮ್ ಲೈನ್ ನೋಡ್ತಾರೆ. ಅದಾದಮೇಲೆ ಆ ಊರು ಮತ್ತು ಊರು ಸುತ್ತಲೂ ಬಾವಿ, ಕೆರೆ, ತೊರೆ, ಜರಿಗಳೇನಾರು ಇದೆಯಾ, ಆಮೇಲೆ ನೀರಿನ ಸೆಲೆಗಳೇನಾರು ಇದೆಯಾ, ಮಳೆ ನೀರು ಸಂಗ್ರಹ ಆಗಲಿಕ್ಕೆ ಏನಾದ್ರು ತಗ್ಗು ಪ್ರದೇಶಗಳಿದೆಯಾ, ಕೊಳವೆ ಬಾವಿಗಳಿದೆಯಾ, ಇದನ್ನೆಲ್ಲ ನೋಡ್ತಾರೆ. ಸೊ ಇವುಗಳು ಹಾಳಾಗಬಾರ್ದು, ಇದನ್ನು ಉಳಿಸ್ಕೋಬೇಕು. ಜೊತೆಗೆ ಹೆಚ್ಚುವರಿ ನೀರು ನಮಗೆ ಎಲ್ಲಿಂದ ಬೇಕೋ ಆ ಮೂಲವನ್ನು ಅಭಿವೃದ್ಧಿಪಡಿಸ್ಕೊಳ್ಳಿಕ್ಕೆ ಏನು ಅವಕಾಶ ಇದೆ ಅಂತ ಕಂಡುಹಿಡಿತಾರೆ. ಅದಾದಮೇಲೆ ಸೊ ಪ್ರತಿ ಮನೆಗೆ ನಲ್ಲಿ ಎಲ್ಲ ಹಾಕಬೇಕು ಅಂತ ಗುರ್ತು ಮಾಡ್ತಾರೆ. ಸೊ ಅದಾದಮೇಲೆ ಇವರೇನು ಮಾಡ್ತಾರೆ, ಒಂದು ಗ್ರಾಮ ಸಭೆ ಕರೀತಾರೆ. ಗ್ರಾಮ ಸಭೆ ಸೆಗೆದು ನೀರಿನ ಮಹತ್ವ, ನೀರಿನ ಗುಣಮಟ್ಟ ಇದರ ಬಗ್ಗೆ ಸಾಮಾಜಿಕ ತಿಳುವಳಿಕೆ ಕಾರ್ಯಕ್ರಮಗಳು ಮಾಡ್ತಾರೆ. ಹಾಡು, ನಾಟಕ, ಮನೆ ಸಂಪರ್ಕ, ಸ್ಟಿಕ್ಕರ್ ಅಂಟಿಸೋದು, ಬೀದಿ ನಾಟಕ ಮಾಡೋದು, ಬ್ಯಾನರ್ ಹಚ್ಚೋದು, ಗೋಡೆ ಬರಹ ಮಾಡೋದು, ಇದು ವ್ಯವಸ್ಥಿತವಾಗಿ ಮಾಡ್ತಾರೆ. ಶಾಲಾ ಮಕ್ಕಳ ಜೊತೆ, ಅಂಗನವಾಡಿ ಮಕ್ಕಳ ಜೊತೆ, ಕಾಲೇಜ್ ಮಕ್ಕಳ ಜೊತೆ, ಹದಿಹರೆಯರ ಮಕ್ಕಳ ಜೊತೆ ಎಲ್ಲ ಈ ಕಾರ್ಯಕ್ರಮಗಳಾಗತ್ತೆ. ಯುವಕರ ಜೊತೆ, ಮಹಿಳೆಯರ ಜೊತೆ ಎಲ್ಲ ಆಗುತ್ತೆ. ಅದಾದಮೇಲೆ ಇವರೇನು ಮಾಡ್ತಾರೆ, ಏನೇನು ಈ ಊರಿಗೆ ಬೇಡಿಕೆ ಇದೆ ಅಂತ ಅದನ್ನೆಲ್ಲ ಪಟ್ಟಿ ಮಾಡಿ ಮೇಲೆ ಕಳಿಸ್ತಾರೆ. ಆಗ ಇಂಜಿನಿಯರ್ಸ್ ಕೂತ್ಕೊಂಡು ಅದಕ್ಕೊಂದು ವರ್ಕಿಂಗ್ ಪ್ಲ್ಯಾನ್ ಮಾಡ್ತಾರೆ. ಯಾವ ಥರದ ಡಿಸೈನ್ ಬೇಕು, ಏನೇನು ಬೇಕು, ಎಷ್ಟು ಹಣ ಖರ್ಚಾಗತ್ತೆ ಏನೋ ಅಂತ. ಅದಾದಮೇಲೆ ಅವ್ರು ವಾಪಸ್ ತಂದು ಗ್ರಾಮದಲ್ಲಿ ಮತ್ತೆ ಅದನ್ನು ಗ್ರಾಮ ಸಭೆ ಮಾಡಿ ಮಂಡಿಸ್ತಾರೆ. ನೋಡಿ, ನೀವೆಲ್ಲ ಈ ಬೇಡಿಕೆ ಇಟ್ಟಿದ್ರಿ, ಇದಕ್ಕೆ ಇಷ್ಟು ಖರ್ಚು ಬರ್ತದೆ, ಈ ಥರ ಸ್ವರೂಪ ಆಗಬೇಕು, ಭಾಗವಹಿಸಬೇಕು ಅಂತ. ಗ್ರಾಮದಲ್ಲಿ ಅವ್ರೇನೋ ಪ್ರಶ್ನೆಗಳು ಕೇಳಿದ್ರೆ ಅದಕ್ಕೆ ನಾವು ಸಮಂಜಸ ಉತ್ತರ ಕೊಟ್ಟು ಮನವರಿಕೆ ಮಾಡಬೇಕು. ಅದಾದಮೇಲೆ ಎಲ್ಲರೂ ಒಂದು ಸಹಮತಕ್ಕೆ ಬರಬೇಕು, ಒಮ್ಮತದ ತೀರ್ಮಾನಕ್ಕೆ ಬರಬೇಕು. ಆ ಒಮ್ಮತಕ್ಕೆ ತೀರ್ಮಾನ ಬರೋದು ಇಷ್ಟೇ, ಒಟ್ಟಾರೆ ಆ ಗ್ರಾಮದಲ್ಲಿ ಚಾಲನೆಗೆ ಬರುವ ಯೋಜನೆಯ ಗಾತ್ರ ಎಷ್ಟು, ಅದಕ್ಕೆ 10% ಕಮ್ಯುನಿಟಿ ಕಾಂಟ್ರಿಬ್ಯೂಷನ್ ನಾವೆಷ್ಟು ಹಾಕಬೇಕು ಅಥವಾ 5% ಹಾಕಬೇಕಾ ಅನ್ನೋದು ನಿರ್ಧಾರ ಆಗುತ್ತೆ. ಯಾವ ಸಮುದಾಯ 45%ಗಿಂತ ಜಾಸ್ತಿ ಇದ್ದಾರೆ ಅದು ಜನರಲ್ ಕ್ಯಾಟಗರಿನ, SCನ, STನ ಅಥವಾ ಬುಡಕಟ್ಟು ಜನರ ಅಂತ ಅದು ನಿರ್ಧಾರ ಆಗುತ್ತೆ. ಅದು ಒಪ್ಪಂದ ಆದಮೇಲೆ ವಂತಿಕೆ ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆ ವಂತಿಕೆನ ಕಲೆಕ್ಟ್ ಮಾಡಿ ಒಂದು ಕಡೆ ಕಟ್ಟಬೇಕಂತ ನಿಯಮ ಇದೆ. ಕಟ್ಟಾದಮೇಲೆ ಇದಕ್ಕೆ ಒಂದು ತಾಲೂಕಾ ವಾಟರ್ ಸಪ್ಲೈ ಕಮಿಟಿ ಅಂತ ಒಂದಿದೆ. ಅದಕ್ಕೆ ತಾಲೂಕ್ ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಅಧ್ಯಕ್ಷರಿರ್ತಾರೆ, AWಗಳಿರ್ತಾರೆ. ಅವರೆಲ್ಲ ಕೂತ್ಕೊಂಡು ಇದನ್ನು ಅಸೆಸ್ ಮಾಡಿ
ಜಿಲ್ಲೆಗೆ ಕಳಿಸ್ತಾರೆ. ಜಿಲ್ಲೆನಲ್ಲಿ ಡಿಸ್ಟ್ರಿಕ್ಟ್ ವಾಟರ್ ಸಪ್ಲೈ ಕಮಿಟಿ ಅಂತ ಇದೆ, DWSC ಅಂತ ಕರಿತೀವಿ. ಅದಕ್ಕೆ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೇ ಅಧ್ಯಕ್ಷ ಇರ್ತಾರೆ. ಸೊ ಈ ಇಲಾಖೆಯ AEE ಅವರು ಇವರೆಲ್ಲ ಮೆಂಬರ್ಸ್ ಇರ್ತಾರೆ. DDP ಇದ್ದಾರೆ, DHO ಇದ್ದಾರೆ, ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಉಪನಿರ್ದೇಶಕರಿದ್ದಾರೆ. ಇವರೆಲ್ಲ ಅವರು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಅಸೆಸ್ ಮಾಡಿ JJMದು ಒಂದು ಪೋರ್ಟಲಲ್ಲಿದೆ, ಪೋರ್ಟಲ್ನ ಅಪ್ಲೋಡ್ ಮಾಡ್ತಾರೆ. ಅಪ್ಲೋಡ್ ಮಾಡೋದು ಸ್ಟೇಟ್ ಆಫೀಸ್ಗೆ ಹೋಗುತ್ತೆ. ಸ್ಟೇಟ್ ಆಫೀಸ್ ಸ್ಕ್ರೂಟ್ನಿ ಮಾಡಿ ಸೆಂಟ್ರಲ್ಗೆ ಹೋಗುತ್ತೆ. ಸೆಂಟರ್ನವ್ರು ಏನು ಮಾಡ್ತಾರೆ, ಕೇಂದ್ರ ಕಚೇರಿನಲ್ಲಿ ಅದು ಸ್ಕ್ರೂಟ್ನಿ ಮಾಡಿ ಇವ್ರದ್ದೆಲ್ಲ ಸಾಧಕ ಬಾಧಕ ನೋಡಿ ನಿಯಮಾನುಸಾರ ಇದೆ ಅಂದರೆ ಅವ್ರು ಅಪ್ರೂವ್ ಕೊಡ್ತಾರೆ. ಅವ್ರು ಅಪ್ರೂವ್ ಕೊಟ್ಟ ತಕ್ಷಣ 45% ಗ್ರ್ಯಾಂಟು ಸ್ಟೇಟಿಗೆ ಬರುತ್ತೆ. ಸ್ಟೇಟ್ನವರು 45% ಹಾಕಿ ನೀವು ಕಾಮಗಾರಿ ಚಾಲನೆ ಮಾಡಿ ಅಂತಾರೆ. ಕಾಮಗಾರಿ ಚಾಲನೆ ಮಾಡೋದು ಅಷ್ಟೇ. ಇದು ಕರ್ನಾಟಕ ರಾಜ್ಯ ಪಾರದರ್ಶಕ ಕಾಯ್ದೆ ಅಧಿನಿಯಮದಡಿ ಬರೋದ್ರಿಂದ ಎಲ್ಲ ಕಾಮಗಾರಿಗಳು 1 ಲಕ್ಷ ರೂಪಾಯಿ ಮೇಲಿರೋದ್ರಿಂದ ಇವರು ಟೆಂಡರಿಂಗ್ ಹೋಗಲೇಬೇಕು, ರಾಜ್ಯ ಮಟ್ಟದ ಟೆಂಡರಿಂಗ್ ಹೋಗಲೇಬೇಕು. ಅದಕ್ಕೆ ಆ ಥರ ಟೆಂಡರಿಂಗ್ ಮಾಡುವ ಅಧಿಕಾರ ನಮ್ಮ ಗ್ರಾಮ ಪಂಚಾಯತಿಗಳಿಗಿಲ್ಲ. ಹಾಗಾಗಿ ಅದು ಮೇಲ್ಗಡೆ ಆಗುತ್ತೆ, ರಾಜ್ಯ ಮಟ್ಟದಲ್ಲಿ ಆಗುತ್ತೆ. ಅದು ವೆಬ್ಸೈಟ್ ಆಗುತ್ತೆ, ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಎಲ್ಲರೂ ನೋಡ್ಕೋಬೋದು. ಎಷ್ಟು ಜನ ಬಿಡ್ಡರ್ಸ್ ಇದ್ದಾರೆ, ಯಾವ ರೇಟ್ಗಾಗಿದೆ, ಯಾವ್ಯಾವ ಕಾಂಪೋನೆಂಟ್ಗೆ ಎಷ್ಟೆಷ್ಟು ಅಮೌಂಟು ಅಪ್ರೂವ್ ಆಗ್ತಾ ಇದೆ, ಎಲ್ಲನೂ ನಿಮಗೆ ಗೊತ್ತಾಗುತ್ತೆ. ಇದು ಗ್ರಾಮ ಪಂಚಾಯತ್ ತಿಳ್ಕೊಂಡು ಮತ್ತೆ ಫರ್ದರ್ ಇವರು ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆಯಲ್ಲಿ ಚರ್ಚೆಗಿಟ್ಟು ಜನರಿಗೆ ಏನು ಮಾಡಬೇಕು, ಜಾಗೃತಿ ಮತ್ತು ಅರಿವು ಮೂಡಿಸ್ಬೇಕು. ಅವರಲ್ಲಿ ಏನಾದ್ರು ತಪ್ಪು ಕಲ್ಪನೆಗಳಿದ್ರೆ, ಸಂದೇಹಗಳಿದ್ರೆ ಅದನ್ನು ಹೋಗಲಾಡಿಸ್ಬೇಕು. ಅಂದರೆ ಜನರಲ್ಲಿ ಯೋಜನೆಗೆ ಬೇಕಾದ ಪೂರಕ ಮನೋಭಾವ ಮೂಡಿಸುವ ದೊಡ್ಡ ಜವಾಬ್ದಾರಿ ಇರೋದು ಗ್ರಾಮ ಪಂಚಾಯಿತಿಗೆ. ಮತ್ತು ಗ್ರಾಮ ಪಂಚಾಯಿತಿ ಜೊತೆ ಕೈ ಜೋಡಿಸಿರುವ ಸಂಘ ಸಂಸ್ಥೆಗಳು, ಅದು ಯುವಕ ಸಂಘ ಇರ್ಬೋದು, ಮಹಿಳಾ ಸಂಘ ಇರ್ಬೋದು, ಸ್ವಸಹಾಯ ಸಂಘಗಳಿರ್ಬೋದು, ಒಕ್ಕೂಟಗಳಿರ್ಬೋದು, ಅದಾದಮೇಲೆ ಹಾಲು ಉತ್ಪಾದಕರ ಸಂಘ ಇರ್ಬೋದು, ಸಹಕಾರಿ ಸಂಘಗಳಿರ್ಬೋದು, ವಿಲೇಜ್ ಇಕೋ ಡೆವಲಪ್ಮೆಂಟ್ ಕಮಿಟಿಗಳಿರ್ಬೋದು, SDMC, ಅಂಗನವಾಡಿನಲ್ಲಿರುವ ಬಾಲ ವಿಕಾಸ ಸಮಿತಿಗಳು, ಇವರೆಲ್ಲರೂ ಕೈ ಜೋಡಿಸ್ಬೇಕು. ಅದಕ್ಕೆ ಸುಮಾರು ಒಂದು 17 ಥರ ಕೆಟಗರಿ ಜನ ಬರ್ತಾರೆ. ಆಮೇಲೆ ಆಶಾ ವರ್ಕರ್ಸು, ಆಮೇಲೆ ANMs, ಇವರೆಲ್ಲ ಇದ್ರ ಜೊತೆ ಕೈ ಜೋಡಿಸ್ಕೊಂತಾರೆ. ಆಗ ಒಂದು ಜಾಗೃತಿ ಏನು ಬರುತ್ತಲ್ಲ ಊರಿನಲ್ಲಿ, ಆಗ ಕಾಮಗಾರಿಗಳು ಚಾಲನೆ ಆಗಬೇಕು ಅನ್ನುವಂಥದ್ದು ಈ ಯೋಜನೆಯ ಮುಖ್ಯ ನೀತಿಯಾಗಿದೆ. ಸರ್, ಈಗ ನಾವು ಉದಾಹರಣೆಗೆ ನೋಡ್ತು ಅಂದರೆ, ಈಗ ಒಂದು ಗ್ರಾಮದಲ್ಲಿ ಈಗ ಜಲ್ ಜೀವನ್ ಮಿಷನ್ ಯೋಜನೆಯಲ್ಲಿ ನಳ ಸಂಪರ್ಕ ಆಗಿರುತ್ತೆ ಸರ್. ಒಂದು ಮನೆಯಲ್ಲಿ 4 ಜನ ಸದಸ್ಯರಿರ್ತಾರೆ ಸರ್. ಈಗ ಸರ್ ತಾವು ಹೇಳಿದಾಗೆ 55 ಲೀಟರ್ ಒಬ್ಬ ವ್ಯಕ್ತಿಗೆ ಅಂತ ತಲಾ ಲೆಕ್ಕವನ್ನು ಹಾಕೊಂಡಂಥ ಸಂದರ್ಭದಲ್ಲಿ ಒಂದು ಮನೆಯಲ್ಲಿ 4 ಜನ ಸದಸ್ಯರು ವಾಸವಾಗಿರುತ್ತೆ ಸರ್. ಈ ನಿಟ್ಟಿನಲ್ಲಿ ಮಾಸಿಕವಾಗಿ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ ಅಥವಾ ವಾರ್ಷಿಕವಾಗಿ ಪಾವತಿಸಬೇಕಾಗುತ್ತೆ ಸರ್? ಅಲ್ಲ, ಯಾರ ಮನೆಗೆ ಎಷ್ಟು ಬಳಕೆ ಮಾಡ್ತಾರೆ ಅದಕ್ಕೆ ಎಷ್ಟು ಹಣ ತಗೋಬೇಕು ಅನ್ನೋದು ಒಂದು ಕರಡು ನೀತಿ ಇದೆ. 1 ಕಿಲೋ ಲೀಟ್ರಿಗೆ 5 ರೂಪಾಯಿ ಅಂತ ನಿಗದಿ ಮಾಡಿದೆ. 1 ಕಿಲೋ ಲೀಟ್ರ್ ಅಂತ ಹೇಳಿದ್ರೆ 1,000 ಲೀಟ್ರಿಗೆ ಎಷ್ಟು 5 ರೂಪಾಯಿಗೆ ಶುದ್ಧೀಕರಿಸಿದ ನೀರು ಅವ್ರು ಪೇ ಮಾಡಬೇಕು ಅಂತ ಇದೆ. ಒಂದು ವೇಳೆ ಅವರು ಬಳಸುವ ನೀರು ಆ ತಿಂಗಳಲ್ಲಿ 7 ಕಿಲೋ ಲೀಟ್ರಿಗಿಂತ ಜಾಸ್ತಿ ಆಯಿತು ಅಂತ ಇಟ್ಕೊಂಡು, 7.1 to 10 ಕಿಲೋ ಲೀಟರ್ಸ್ ಆಯಿತು ಅಂತ ಇಟ್ಕೊಂಡು, ಆಗ ಅದಕ್ಕೆ 8 ರೂಪಾಯಿ ಕಟ್ಟಬೇಕು ಅಂತ ಇದೆ. 10.1ರಿಂದ 15 ಆಯಿತು ಅಂದರೆ 12 ರೂಪಾಯಿ ಇದೆ. ಸೊ 15 ಮೇಲೆ 20 ಕಿಲೋ ಲೀಟ್ರ್ ಒಳಗಡೆ ತಿಂಗಳ ಬಳಸ್ತಾ ಇದ್ದಾರೆ ಅಂದರೆ ತಿಂಗಳಿಗೆ 20 ರೂಪಾಯಿ ಕಟ್ಟಬೇಕು 1 ಕಿಲೋ ಲೀಟ್ರಿಗೆ ಅಂತ ಮಾಡಿದ್ದಾರೆ. ಅದ್ರ ಪ್ರಕಾರ ಅವ್ರು ಎಷ್ಟು ಬಳಕೆ ಮಾಡ್ತಾರೋ ಅಷ್ಟಕ್ಕೆ ಮಾತ್ರ ಹಣ ಕಟ್ಟಬೇಕು. ಅವ್ರು ಬಳಕೆ ಮಾಡದೇ ಇರೋದಕ್ಕೆ ಕಟ್ಟಂಗಿಲ್ಲ. ಒಂದೇದು, ಕಡಿಮೆ ಬಳಕೆ ಮಾಡಿದ್ರೆ ಕಡಿಮೆ ಕಟ್ಟಬೇಕು, ಜಾಸ್ತಿ ಬಳಸೋರು ಜಾಸ್ತಿ ಕಟ್ಟಬೇಕು. ಕೆಲವ್ರು 4-5 ದನ ಇಟ್ಕೊಂಡಿರ್ತಾರೆ, ಅವ್ರಿಗೆ ಜಾಸ್ತಿ ಬೇಕಾಗತ್ತೆ. ಕೂಲಿ ಕಾರ್ಮಿಕನ ಕಡಿಮೆ ಬೇಕಾಗತ್ತೆ, ನಿಜ ತಾನೆ? ಆಗ ಅವ್ರು ಕಡಿಮೆ ಬಳಸಬೇಕು. ಸೊ ಹಾಗಾಗಿ ಇಲ್ಲಿ ತಾರತಮ್ಯ ನೀತಿಗೆ ಅವಕಾಶ ಇಲ್ಲ. ಎರಡನೇದು, ಯಾರು ಕಾನೂನು ಬಾಹಿರವಾಗಿ ಇದು ಹಾಕ್ಕೊಂಡಿದ್ರು, ಸಂಪರ್ಕಗಳು ಹೊಂದಿದ್ರು, ಅದೆಲ್ಲ ಈಗ ಡಿಸ್ಕನೆಕ್ಟ್ ಆಗುತ್ತೆ. ಯಾಕಂದರೆ HD ಕ್ವಾಲಿಟಿ ಪೈಪ್ನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಾವೇನು ಜೋಡಣೆ ಮಾಡ್ತೀವಲ್ಲ ಅದು ಸಾಧಾರಣವಾಗಿ ಹಾಗೆ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು ಮಿಷಿನ್ ಇದೆ, ಅದಕ್ಕೆ ಎಲೆಕ್ಟ್ರೋಫ್ಯೂಷನ್ ವೆಲ್ಡಿಂಗ್ ಮಿಷಿನ್ ಅಂತ ಇದೆ. ಅದೊಂದು 35,000 to 45,000 ಆಗುತ್ತೆ. ಒಂದು ಕನೆಕ್ಷನ್ನ ಕನೆಕ್ಟ್ ಮಾಡೋಕ್ಕೆ 20 ನಿಮಿಷ ತಗೊಳುತ್ತೆ. ಅದು ಒಂದು ಸರ್ತಿ ಸೀಲ್ ಮಾಡಿಬಿಟ್ರೆ ಪಾಲಿಮರ್ ಸೈನ್ಸಲ್ಲಿ ಅದು ಮಾಡಿಬಿಟ್ರೆ ಯಾವುದೇ ಕಾರಣಕ್ಕೂ ಅದು ಬ್ರೇಕ್ ಆಗಲ್ಲ, ಲೀಕೇಜ್ ಆಗಲ್ಲ, ಯಾವುದೇ ಕಾರಣದಲ್ಲಿ ಅವಾಂತರ ಆಗಲ್ಲ. ಈ ಯೋಜನೆಯಲ್ಲಿ ಗಾಗಿ ಈ ಮಿಷಿನ್ನ ತಯಾರು ಮಾಡಿದ್ದಾರೆ, ಆಯಿತಾ? ಅದರಲ್ಲೇ ಅದು ವೆಲ್ಡ್ ಆಗಬೇಕು. ಒಂದು ಸರ್ತಿ ಗುತ್ತಿಗೆದಾರ ಆ ಮಿಷಿನಲ್ಲೇ ಎತ್ಕೊಂಡ್ಬಿಟ್ರೆ ಆ ಸೇವೆ ನಮಗೆಲ್ಲೂ ಇಲ್ಲ. ಹಾಗಾಗಿ ಆ ಪಂಚಾಯಿತಿ ವ್ಯಾಪ್ತಿನಲ್ಲಿ ಏನು ಮಾಡಬೇಕು, ಕೆಲವು ಯೂತ್ಸ್ನ ಮೋಟಿವೇಟ್ ಮಾಡಿ ಸ್ಕಿಲ್ ಇಂಡಿಯಾದಲ್ಲಿ ಅವರಿಗೆ ಸ್ವಯಂ ಉದ್ಯೋಗಕ್ಕೆ ಮೋಟಿವೇಟ್ ಮಾಡಬೇಕು. 2-3 ಪಂಚಾಯತಿಗೆ ಒಂದು ಈ ಮಿಷಿನ್ ಇಟ್ಕೊಳ್ಳಿ, ಬ್ಯಾಂಕಿಂದ ಲೋನ್ ತಗೊಳ್ಳಿ, ಒಂದು 50,000 ರೂಪಾಯಿ ಆ ಮಿಷಿನಿಗೆ ಬೇಕಾಗತ್ತೆ. ಆಮೇಲೆ ಚಿಕ್ಕ ಪುಟ್ಟ ಮೆಟೀರಿಯಲ್ ಬೇಕಾಗತ್ತೆ, ಅವರಿಗೆ ಸರ್ವಿಸ್ ಚಾರ್ಜ್ ಕಲೆಕ್ಟ್ ಮಾಡ್ಕೊಳ್ಳೋದು. ಅದು ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿ ಅವ್ರು ಏನು ಮಾಡಬೇಕು, ಅದಕ್ಕೆ ಎಷ್ಟು ದರ ಅಂತ ನಿಗದಿ ಮಾಡಬೇಕು. ಅವ್ರು ಬಂದದನ್ನ ರಿಪೇರಿ ಮಾಡಿಕೊಡ್ಬೇಕು ಅನ್ನೋದು ಮುಂದಾಲೋಚನೆ ಇದೆ. ಮೊದಲು ವ್ಯವಸ್ಥಿತವಾಗಿ ಈ ಜಾಲ
ಕಾರ್ಯನಿರ್ವಹಣೆ ಪ್ರಾರಂಭ ಆದಮೇಲೆ ಆ ಕೆಲಸಗಳು ಶುರು ಆಗುತ್ತೆ. ಇದು ಈಗ ದೊಡ್ಡ ದೊಡ್ಡ ಪೈಪ್, ಊರಿಗೆ ತುಂಬ ದೊಡ್ಡ ದೊಡ್ಡ ಪೈಪ್ಗಳು ಬರುತ್ತೆ, ಅದನ್ನು ಜೋಡಣೆ ಮಾಡಬೇಕು. ಅದಕ್ಕೆ ಬಟ್ ವೆಲ್ಡಿಂಗ್ ಅಂತ ಇದೆ. ಅದು ಅಷ್ಟೇ, ಒಂದು ಪೈಪ್ನ ಜೋಡಣೆ ಮಾಡೋಕ್ಕೆ ಮಿನಿಮಮ್ ಅರ್ಧ ಗಂಟೆಯಿಂದ 1 ಅವರ್ ತೊಗೊಳುತ್ತೆ. ಸೊ ಇದು ನಾವು ಅರ್ಥ ಮಾಡ್ಕೋಬೇಕು. ಒಂದು ಊರಿನಲ್ಲಿ ಈ ಥರದ ಒಂದು ಮಿಷಿನ್ ಇಟ್ಕೊಂಡು, ಅದು ಎಲೆಕ್ಟ್ರೋಫಿಷನ್ ವೆಲ್ಡಿಂಗ್ ಮಿಷಿನ್ ಇಟ್ಕೊಂಡು ಎಷ್ಟು ಅವರ್ ಹಾಕ್ಬೋದು, ಕನೆಕ್ಷನ್ ಮಾಡ್ಬೋದು. 20 ನಿಮಿಷ ಅಂದರೆ 1 ಗಂಟೆಗೆ 3 ಮಾಡ್ಬೋದು ಅಲ್ವಾ. 10 ಗಂಟೆ ಕೆಲಸ ಮಾಡಿದ್ರೆ ಎಷ್ಟು ಮಾಡ್ಬೋದು, 30 ಮಾಡ್ಬೋದು ಅಷ್ಟೇ. ಒಂದೇ ದಿನದಲ್ಲಿ 100 ಮಾಡ್ಬಿಡ್ತೀನಿ 200 ಮಾಡ್ಬಿಡ್ತೀನಿ ಅಂತ ಅವಸರ ಆಗೋದಿಲ್ಲ. ಯಾಕಂದರೆ ನಾವು ತಂತ್ರಜ್ಞಾನದ ಜೊತೆಗೆ ಹೋಗಬೇಕು. ಮತ್ತು ಏನು ಗರಿಷ್ಠ ಪ್ರಮಾಣದ ಗುಣಮಟ್ಟ ನಮಗೆ ಬರಬೇಕು ಅದು ಪಡ್ಕೊಳ್ಳೇಬೇಕು, ಅವಸರ ಮಾಡೋಂಗಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಈ ಯೋಜನೆಯಲ್ಲಿ ಏನು ಮಾಡಿದ್ದಾರೆ ಅಂದರೆ, ಈ ಪೈಪ್ಲೈನ್ ಹಾಕೋ ವಿಚಾರಗಳಿಗೆ ಅಪ್ರೂವ್ ಆದ್ದಿನಿಂದ 9 ತಿಂಗಳಂತ ಸಮಯ ಕೊಟ್ಟಿದ್ದಾರೆ. ಆಯಿತಾ. ಒಂದು ವೇಳೆ OHT ಓವರ್ ಹೆಡ್ ಟ್ಯಾಂಕ್ ಕಟ್ತಾ ಇದ್ದಾರೆ ಅಂತಲೇ ಇಟ್ಕೊಳ್ಳೋಣ, ಅದಕ್ಕೆ 18 ತಿಂಗಳು ಸಮಯ ಕೊಟ್ಟಿದ್ದಾರೆ. ಒಟ್ಟಾರೆ ಯೋಜನೆ OHT ಕಟ್ಟೋದಿರ್ಬೋದು ಅಥವಾ ಹೊಸ ಪೈಪ್ಲೈನ್ ಆಗೋದಿರ್ಬೋದು 2 ವರ್ಷದಲ್ಲಿ ಮುಗಿಲೇಬೇಕು. ಬರೀ ಪೈಪ್ಲೈನ್ ಇದೆ, OHT ಹೊಸ್ತಿದೆ ಅಂದರೆ 9 ತಿಂಗಳು. ಆಯಿತಾ. ಕೆಲವು ಹಳೆ OHTಗಳೇ ಚೆನ್ನಾಗಿದೆ, ಅದನ್ನೇ ದುರಸ್ತಿ ಮಾಡಿ ನಿರ್ವಹಣೆ ಮಾಡಿ ನೀರು ಬಿಡ್ತಾ ಇದ್ದಾರೆ. ಕೆಲವು ಕಡೆ ರೀಸೆಂಟಾಗಿ ಆಗಿರೋ ಪೈಪ್ಲೈನ್ ಇದೆ, ಅದನ್ನು ಕಿತ್ತಾಕಿಲ್ಲ, ಅವ್ರಿಗೆ OHT ಇರಲಿಲ್ಲ ಅಂತ, ನೀರು ಸಂಗ್ರಹ ಜಲಗಾರ ಇರಲಿಲ್ಲ, ಅದನ್ನು ಮಾತ್ರ ಕಟ್ಕೊಂಡಿದ್ದಾರೆ. ಈ ಹಳೆ ಪೈಪ್ಲೈನ್ಗೆ ಜೋಡಿಸಿದ್ದಾರೆ, ಅಲ್ಲಿ ವೆಚ್ಚ ಕಡಿಮೆ ಆಗಿದೆ ಅವರಿಗೆ. ಸೊ ಈ ಅಂಶಗಳನ್ನ ನೀವು ಗಮನಿಸಬೇಕು. ಆಮೇಲೆ ಇದು ಯಾರ್ದೋ ಜವಾಬ್ದಾರಿ ನಮ್ದಲ್ಲ ಅಂತ ಸಮುದಾಯ ದೂರ ಉಳಿಬಾರ್ದು. ಇದು ನಮ್ಮದೇ ಅನ್ಬೇಕು. ಈ ಇಡೀ ನೀರು ಪೂರೈಕೆ ವ್ಯವಸ್ಥೆ ಇದು ಸಮುದಾಯದ ಆಸ್ತಿ, ಸಮುದಾಯದ ಸ್ವತ್ತು ಅನ್ನೋ ಭಾವನೆಯಲ್ಲಿ ಹೋಗಬೇಕು. ಇದು ಸರ್ಕಾರದ ಸ್ವತ್ತಲ್ಲ. ಏನಕ್ಕಂದರೆ ಗ್ರಾಮ ಪಂಚಾಯಿತಿನಲ್ಲಿ ಪ್ರತಿ ವರ್ಷ ಏನು ಜಮಾಬಂದಿ ಮಾಡ್ತಾರಲ್ಲ, ಇದು ಜಮಾಬಂದಿ ಆಗತ್ತೆ. ಏನು ಜಮಾಬಂದಿ ಅಂದರೆ ಸೋಷಲ್ ಆಡಿಟಿಂಗು. ಜನ ನಿಂತ್ಕೊಂಡು ಸರಿಯಾ ತಪ್ಪ, ಹೇಗಿದೆ, ಸ್ಥಿತಿಗತಿ ಇದೆ ಅಂತ ವಿಶ್ಲೇಷಣೆ ಮಾಡ್ತಾರೆ, ಸಲಹೆ ಕೊಡ್ತಾರೆ, ಮಾರ್ಗದರ್ಶನ ಮಾಡ್ತಾರೆ. ಅದಂತಾನೆ ನಾವು ದಾಖಲಿಸ್ತಾ ಇರೋದು. ಹಾಗಾಗಿ ಈ ಯೋಜನೆಯಲ್ಲಿ ಏನೇನು ಮೂಲಭೂತ ಸೌಕರ್ಯಗಳು ನೀರು ಪೂರೈಕೆಗಾಗಿ ಸಿದ್ಧ ಆಗುತ್ತೆ ಅದೆಲ್ಲ ಸಮುದಾಯದ ಆಸ್ತಿ. ಪಂಚಾಯಿತಿಯವ್ರಿಗೆ ಅದ್ರ ಮೇಲೆ ಅಧಿಕಾರ ಇದೆ. ಯಾರೂ ಅದನ್ನು ಡ್ಯಾಮೇಜ್ ಮಾಡಬಾರ್ದು ಮತ್ತು ಅದಕ್ಕೆ ತೊಂದರೆ ಕೊಡಬಾರ್ದು. ಯಾರಾದರೂ ಸಲಹೆ ಕೊಟ್ಟರು ಮಾರ್ಗದರ್ಶನ ಮಾಡಿದ್ರು ಬೇಕಂತ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೊಂದು ಕಾಯ್ದೆ ಬಂದಿದೆ. ಅದ್ರ ಪ್ರಕಾರ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೋದು. PDO ಅವ್ರಿಗೆ ಅದಕ್ಕೆ ಪವರ್ಸ್ ಕೊಟ್ಟಿದ್ದಾರೆ. ಪೊಲೀಸ್ನವ್ರು ಬಂದು ಅದಕ್ಕೆ ಯಾವುದೇ ರೀತಿಯ ಇದಿಲ್ಲ, ಏನೋ ಜಾಮೀನಿಲ್ಲ. ಅದಕ್ಕೆ ಕಠಿಣ ಶಿಕ್ಷೆ ಇದೆ. ಒಂದು ಹಾಳಾಗಿದ್ದು ಮಾಡಿದ್ದಕ್ಕೂ ಅವರು ಪರಿಹಾರ ಕೊಡಬೇಕು ಮತ್ತು ಜೈಲು ವಾಸ 3 ವರ್ಷ ಅನುಭವಿಸಬೇಕು ಅಂತಿದೆ. ಸೊ ಆ ಕಾನೂನು ಏನಕ್ಕಾಗಿ ಹೇಳ್ತೀನಿ ಅಂದರೆ, ಕೆಲವರು ಎಲ್ಲರೂ ಸಾಮಾನ್ಯವಾಗಿ ಇರ್ತಾರೆ ಅನ್ನೋಕ್ಕಾಗಲ್ಲ. 1% 2% ಜನ ಕುಚೋದ್ಯ ಮಾಡಿ ತೊಂದರೆ ಕೊಡೋರು ಇರ್ತಾರೆ. ಮತ್ತು ಅತಿಯಾಗಿ ಜನನ ಎತ್ಕೊಟ್ಟೋದು ಇರ್ತದೆ. ಇದೆಲ್ಲ ಸಮುದಾಯದಲ್ಲಾಗುವಂಥ ಚಿಕ್ಕ ಚಿಕ್ಕ ಡೈನಮಿಕ್ಸ್. ಇದಕ್ಕೂ ಪರಿಹಾರ ಕೊಟ್ಟಿದೆ. ಇದು ರಾಷ್ಟ್ರ ಮಟ್ಟದಲ್ಲಿ ನೀತಿ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಇದಕ್ಕೊಂದು ಏನೀಗ ನಾವು ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿಗಳು ಅಂತ ಮಾಡ್ತೀವಿ ಪಂಚಾಯಿತಿ ಕೆಳಗಡೆ, ಇನ್ನು ಮುಂದೆ ನೀರು ಪೂರೈಕೆ ಮಾಡೋದು ಗ್ರಾಮ ಪಂಚಾಯಿತಿಗಳಲ್ಲ. ಈ ನೀರು ಪೂರೈಕೆ ಮತ್ತು ನೈರ್ಮಲ್ಯ ಸಮಿತಿಗಳಿದೆಯಲ್ಲ, ಅವ್ರು ನೋಡ್ಕೋಬೇಕು. ಯಾವ್ಯಾವುದು? ಒಂದು ನೀರು ಪೂರೈಕೆ, ಒಂದು ಶುದ್ಧತೆ, 3ನೇದು ಗ್ರೇ ವಾಟರ್ ಮ್ಯಾನೇಜ್ಮೆಂಟು, ಬಳಸಿದ ನೀರು, ಬೂದು ನೀರಿನ ನಿರ್ವಹಣೆ, ಮತ್ತು ಮನೆಯಲ್ಲಿ ಉತ್ಪತ್ತಿಯಾಗುವ ಘನತ್ಯಾಜ್ಯ ಇದರ ನಿರ್ವಹಣೆ. ಇದೆಲ್ಲ ಜವಾಬ್ದಾರಿಯನ್ನು ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿ, ಇದೊಂದು ಸ್ಟ್ಯಾಚ್ಯೂಟರಿ ಬಾಡಿ, ಸಂವಿಧಾನಾತ್ಮಕವಾಗಿ ರಚನೆ ಮಾಡಿರುವ ಸಂಸ್ಥೆಗಳಿದು. 1993ರಲ್ಲಿ ಪಂಚಾಯತ್ ರಾಜ್ ಆ್ಯಕ್ಟ್ ಅಂಡರ್ನಲ್ಲಿ ಇದನ್ನು ಮಾಡಿದ್ದೀವಿ ಆಗಿದೆ. ಸೊ ಹಂಗಾಗಿ ಎಲ್ಲ ಗ್ರಾಮ ಪಂಚಾಯಿತಿಗಳು ಇದನ್ನು ಮಾಡಲೇಬೇಕು. ಇದನ್ನು ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ಇಲಾಖಾ ಕ್ರಮ ತೆಗೆದುಕೊಳ್ಳೋಕ್ಕೆ ಈ ಆ್ಯಕ್ಟ್ನಲ್ಲಿ ಅವಕಾಶ ಇದೆ. ಸೊ ಯಾರು ಬೇಕಾದ್ರೂ ಇದನ್ನು ಚಾಲೆಂಜ್ ಮಾಡ್ಬೋದು. ಹಾಗಾಗಿ ಇದ್ರ ವಿರುದ್ಧ ಯಾರೂ ಹೋಗೋಕ್ಕಾಗಲ್ಲ. ಮತ್ತು ಅದು ತಯಾರಾಗೋದು ಮತ್ತು ನಿರ್ಮಾಣ ಮಾಡೋದು, ಸ್ಥಾಪನೆ ಮಾಡೋದೆಲ್ಲ ಗ್ರಾಮ ಸಭೆಯಲ್ಲಿ. ನಮಗೆಲ್ಲ ಗೊತ್ತೇ ಇದೆ, ಗ್ರಾಮ ಸಭೆಯಲ್ಲಾಗೋ ತೀರ್ಮಾನದ ವಿರುದ್ಧ ಯಾರು ಕೋರ್ಟು ಕಚೇರಿಗೆ ಹೋಗಂಗಿಲ್ಲ. ಇಷ್ಟು ಅಧಿಕಾರ ನಾವೀಗ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿ ಕೊಟ್ಟಿದ್ದೀವಿ. ಯಾಕಂದರೆ ಇದೊಂದು ಜನ ಭಾಗವಹಿಸುವ ಸಂಸ್ಥೆ ಆಗಬೇಕು. ನಮ್ಮದು 2ನೇ ಹಂತದಲ್ಲಿ ಶುರು ಆಗಿದೆ. ಇನ್ನೂ ಕೆಲವು ತೊಡಕುಗಳಿದೆ, ಅದೆಲ್ಲ ಈಗ ಸಾಲ್ವ್ ಮಾಡ್ತಾ ಇದೆ ಸರ್ಕಾರ. ಅದು ಎಚ್ಚೆತ್ಕೊಂಡಿದೆ, ಇಲ್ಲ ಹಿಂಗೆ ಬಿಡಬಾರ್ದು ನಾವು ಅಂತ. ಇದುವರೆಗೂ ಇಡೀ ದೇಶದಲ್ಲಿ 49.6 ಕಾಮಗಾರಿಗಳನ್ನ ಮಾತ್ರ ಗ್ರಾಮ ಸಭೆ ಇದನ್ನು ಎಂಡಾಸ್ ಮಾಡಿದೆ. ಇದು ಸರಿಯಾಗಿದೆ, ನಾವು ಒಪ್ಕೊತಾ ಇದ್ದೀವಿ ಅಂತ. ಇನ್ನೂ 51 ಭಾಗ ಆಗಬೇಕು. ಅಂದರೆ ಚಿಕ್ಕ ಪುಟ್ಟ ಲೋಪಗಳಿರುತ್ತೆ. ಆ ಲೋಪಗಳನ್ನು ಇಲಾಖೆಯವರು ಮತ್ತು ಯಾರು ಗುತ್ತಿಗೆದಾರ ಇದ್ದಾರೆ ಅವರೇ ಅದನ್ನು ಮಾಡಿಕೊಡ್ಬೇಕು. ಇದಕ್ಕೆ ಮತ್ತೆ ಸಮುದಾಯಕ್ಕೆ ಹೊರೆ ಮಾಡಂಗಿಲ್ಲ, ಗ್ರಾಮ ಪಂಚಾಯಿತಿಗೆ ಹೊರೆ ಮಾಡಂಗಿಲ್ಲ. ಮತ್ತು ಒಂದು ಸಾರ್ತಿ DPR ಆದಮೇಲೆ ಅದಕ್ಕೆ ಬದಲಾವಣೆ ಇಲ್ಲ. ಬೇರೆ ಕಾಮಗಾರಿಗಳಾಗಲ್ಲ, ಡಿಲೇ ಆಯಿತು, ಅದಾಯಿತು, ಇದಾಯಿತು, DPR ಚೇಂಜ್ ಆಗ್ಬೋದು ಅನ್ನೋದು ಒಂದು ಅಭ್ಯಾಸ ಇದೆ. ಆದರೆ ಜಲ್ ಜೀವನ್ ಮಿಷನಲ್ಲಿ ಒಂದು ಸಾರ್ತಿ DPR ಅಪ್ರೂವ್ ಆಗೋಯ್ತು ಅಂದರೆ
ಅದು ಅವರ ಲಾಭ ಆಗಲಿ ನಷ್ಟ ಆಗಲಿ ಏನೇ ಆಗಲಿ ಆ ಹಣದೊಳಗೆ ಮಾಡಬೇಕು ಅವರು. ಅಲ್ಲಿ ಏನೋ ಅವರು ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ಈ ಕ್ವಾಲಿಟಿ ಇಂಥದಕ್ಕೆ ಅಂತೇಳಿ ಅದೇ ಇರಬೇಕು ಅಂತ ಇದೆ. ಮತ್ತು ಮನೆ ಒಳಗಡೆ ಹಾಕುವ ಸ್ಟಂಪ್ ಅಂತ ಇದೆ, ನೀರು ಬರುವ ಪೈಪ್ಗೆ ಒಂದು ಸಿಮೆಂಟ್ ಸ್ಲ್ಯಾಬ್ ಕೊಡಬೇಕು ಅಂತ ಇದೇ ಕ್ವಾಲಿಟಿ ಇರಬೇಕು. ಕೆಳಗಡೆನೂ ಸ್ಲ್ಯಾಬ್ ಇರಬೇಕು ಮತ್ತು ಅದು ಸ್ವಚ್ಛವಾಗಿರಬೇಕು. ಅದ್ರ ಮೇಲ್ಗಡೆ ಜಲ್ ಜೀವನ್ ಮಿಷನ್ ಮನೆ ಮನೆಗೆ ಗಂಗೆ ಅಂತ ಬರ್ಸಿರಬೇಕು. ಯಾಕಂದರೆ ಮನೆ ಮನೆಗೆ ಗಂಗೆ ಹೋಗ್ತಾ ಇದೆ ಅಲ್ವಾ. ಇದು ಮೂಲ ನಮ್ಮ ಪರಿಕಲ್ಪನೆ. ಪಾರಂಪರಿಕವಾಗೂ ಆ ನಂಬಿಕೆ ಇದೆ ನಮ್ಮಲ್ಲಿ. ಗಂಗಾ ಪೂಜೆ ಮಾಡ್ತಾರೆ, ಆರತಿ ಮಾಡ್ತಾರೆ, ಹೊಸ ನೀರು ತರ್ತಾರೆ ಮನೆಗೆ. ಯಾವುದೇ ಶುಭ ಕಾರ್ಯ ಇರಲಿ ನೀರು ತಂದೇ ವ್ಯವಹಾರ ಮಾಡೋ ಇವೆಲ್ಲ ನೋಡ್ತೀವಿ. ಯಾಕಂದ್ರೆ ನೀರಿಲ್ಲ ಅಂದರೆ ಜೀವನ ಇಲ್ಲ ಅಂತ ನಮ್ಮ ಪೂರ್ವಿಕರಿಗೆ ಗೊತ್ತು. ಅದನ್ನು ಈಗ ನಾವು ಪುನರ್ಸ್ಥಾಪಿಸಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್. ಅದನ್ನ ಈಗ ತರ್ತಾ ಇದ್ದಾರೆ. ಇದು ಒಂದು ಸರ್ತಿ ಯೋಜನೆ ಚಾಲನೆಯಾಗಿ ಎಲ್ಲ ಮನೆಗೂ ನಾಳ ಬಂದು ನೀರು ಬರ್ತಾ ಇದೆ ಅಂದಮೇಲೆ ಗ್ರಾಮ ಪಂಚಾಯತಿಯವರು ಮತ್ತು ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿಯವರು ಒಂದು ಹಬ್ಬ ಮಾಡಬೇಕು, ಮನೆ ಮನೆಗೆ ಗಂಗೆ ಹಬ್ಬ ಅಂತ. ಏನಂದರೆ ಅವತ್ತು ಪ್ರತಿ ಮನೆಯನ್ನೆಲ್ಲ ಕರೆದು ಯಾರ ಮನೆಗೆ ಪೈಪ್ಲೈನ್ ಹೋಗಿದೆ ಮತ್ತು ನಳ ಸಂಪರ್ಕ ಆಗಿದೆ ಅದು GPS ಮಾಡ್ತಾರೆ. ಏನೋ ಜಿಯೋ ಪೊಸಿಷನ್ ಸಿಸ್ಟಮ್ನಲ್ಲಿ ಅದಕ್ಕೊಂದು ನಂಬರ್ ಜನ್ರೇಟ್ ಆಗುತ್ತೆ. ಆ ನಂಬರ್ ತೊಗೊಂಡು ಒಂದು ಸರ್ಟಿಫಿಕೇಟ್ ಮಾಡ್ತಾರೆ. ಅದರಲ್ಲಿ ಗ್ರಾಮ ಪಂಚಾಯತಿದೆಲ್ಲ ಡೀಟೇಲ್ಸ್ ಇರುತ್ತೆ. ಅಧ್ಯಕ್ಷ ಮತ್ತು PDO ಸೈನ್ ಮಾಡಬೇಕು, ಮನೆ ಯಜಮಾನನು ಸೈನ್ ಮಾಡಬೇಕು. ಅವ್ರದ್ದೊಂದು ಫೋಟೋ ಅಂಟಿಸ್ಕೊಂಡು ಮನೆಯಲ್ಲಿ ಅದನ್ನ ತಗಲಾಕೋಬೇಕು, ಜಲ್ ಜೀವನ್ ಮಿಷನ್ನು ನಮ್ಮ ಮನೆಗೆ ಬಂದಿದೆ ಅಂತ. ಅದನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಈಗ ವೆಬ್ ಪೋರ್ಟಲಲ್ಲಿ ಮಾನಿಟರ್ ಮಾಡ್ತಾ ಇದ್ದಾರೆ, ಎಷ್ಟು ಮನೆಯದು ಈ ಥರ ಆಗಿದೆ ಅಂತೇಳಿ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಇದು ಹೈಲಿ ಟೆಕ್ನಾಲಜಿ ಆಧಾರಿತ ಕಾರ್ಯಕ್ರಮ ಆಗಿರೋದ್ರಿಂದ ಜಲ್ ಜೀವನ್ ಮಿಷನ್ದೇ ಒಂದು ಪೋರ್ಟಲ್ ಇದೆ. ಅದರಲ್ಲಿ ನಾವು ಫೀಲ್ಡ್ ಯೂಸರ್ಸ್ ಆ್ಯಪ್ ಅಂತ ಇದೆ, ಅದರೊಳಗಡೆ ಮಾಹಿತಿ ಹೋಗ್ತಾ ಇರುತ್ತೆ. ಅದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಇನ್ನೊಂದು ವಿಲೇಜ್ ಪ್ರೊಫೈಲ್ ಅಂತ ಇದೆ. ಯೋಜನೆಗೆ ಮೊದಲು ಏನಿತ್ತು, ಯೋಜನೆಯಲ್ಲಿ ಏನು ನಿರ್ಮಾಣ ಆಯಿತು, ಹೆಂಗೆ ನಿರ್ವಹಣೆ ಆಗ್ತಾ ಇದೆ ಅಂತ ಇದು ನಮಗೆ ಗೊತ್ತಾಗುತ್ತೆ. ಇನ್ನೊಂದು ಜಲ್ ಜೀವನ್ ಮಿಷನ್ದು ಡ್ಯಾಶ್ ಬೋರ್ಡ್ ಅಂತ ಇದೆ. ಅದರಲ್ಲಿ ಸುಮಾರು 14 ಥರ ಮಾಹಿತಿಗಳಿದೆ. ಅದೆಲ್ಲ ಅಪ್ಲೋಡ್ ಮಾಡೋದು ಯಾರೋ ಪಂಚಾಯತಿನಲ್ಲಿ. ಅದು ಮಾಡೋರು ಯಾರು ವಿಲೇಜ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್ ಕಮಿಟಿ ಸದಸ್ಯರು ಹೋಗ್ಬಿಟ್ಟು ಮಾಡಿಸುವಂಥದ್ದು, ಸುಳ್ಳು ಹೇಳಂಗಿಲ್ಲ ಇದರಲ್ಲಿ. ಅದಾದಮೇಲೆ JGMದು ವಾಟರ್ ಕ್ವಾಲಿಟಿ MIS ಅಂತ ಇದೆ, ನೀರು ಗುಣಮಟ್ಟ ನಿರ್ವಹಣಾ ವ್ಯವಸ್ಥೆ ಅಂತ ಮಾಡಿದ್ದಾರೆ. ಇದಕ್ಕೆ 2 ಥರ ಮಾಡಿದ್ದಾರೆ. ಪ್ರತಿ 2 ತಾಲೂಕಿಗೆ ಒಂದು ನೀರು ಟೆಸ್ಟಿಂಗ್ ಲ್ಯಾಬ್ ಅಂತ ಮಾಡಿದ್ದಾರೆ. ಇದು ಸರ್ಕಾರಿ ಲ್ಯಾಬ್ಸ್ ಇವೆಲ್ಲ, ಅರ್ಥ ಆಯ್ತಾ. ಇವರೆಲ್ಲ ಏನು ಮಾಡ್ತಾರೆ, ನೀರಿನ ಮೂಲಗಳೆಲ್ಲ ಹೋಗಿ ನೀರು ತಗೊಂಡು 3 ತಿಂಗಳಿಗೊಮ್ಮೆ ಅದನ್ನು ಪರೀಕ್ಷೆ ಮಾಡಿ ನೀರು ಪೋರ್ಟೇಬಲ್ ಇದೆ, ಇದರಲ್ಲಿ ಏನೂ ತೊಂದರೆ ಇಲ್ಲ ಅಂತ ಸರ್ಟಿಫಿಕೇಷನ್ ಮಾಡ್ತಾರೆ. ಅದು ಈ ಸಿಂಗಲ್ ವಿಲೇಜ್ ಸೋರ್ಸ್ ಇದೆಯಲ್ಲ ಅದನ್ನು ಅವರು ಮಾಡಬೇಕು. ಅದಾದಮೇಲೆ ನೀರು ಯಾರು ಬಳಕೆ ಮಾಡ್ತಾ ಇದ್ದಾರಲ್ಲ, ಒಂದು ನೀರು ಬಳಕೆದಾರರ ಟೆಸ್ಟಿಂಗ್ ಕಿಟ್ ಅಂತ ಒಂದು ನಾವು ಕೊಟ್ಟಿದ್ದೀವಿ ಪಂಚಾಯತಿಗೆ, ಮತ್ತು ತರಬೇತಿನೂ ಕೊಟ್ಟಿದ್ದೀವಿ. ಪ್ರತಿ ಗ್ರಾಮದಲ್ಲಿ 5 ಮಹಿಳೆಯರಿಗೆ ನಾವು ತರಬೇತಿ ಕೊಟ್ಟಿದ್ದೀವಿ. ನೀರು ಬಿಟ್ಟಾಗ ನಳದಲ್ಲಿ ನೀರು ಸಂಗ್ರಹಿಸ್ಕೊಳ್ತಾ ಇರುವಾಗ ನೀರು ತೆಗೆದುಕೊಂಡು ಆ ಟೆಸ್ಟ್ ಮಾಡಿ ಏನು ಗುಣಮಟ್ಟ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅದನ್ನ ಡ್ಯಾಶ್ ಬೋರ್ಡಲ್ಲಿ ಹಾಕಬೇಕು. ಈಗ ಬಂದಿರೋ ವರದಿ ಪ್ರಕಾರ ಎಲ್ಲ ಕಡೆ OHTನಲ್ಲಿ ಓವರ್ ಹೆಡ್ ಜಲಾಗಾರದಲ್ಲಿ 99.63% ಗುಣಮಟ್ಟ ಇದೆ. ಮನೆ ಹತ್ರ ಬಿಡ್ತಾ ಇರೋದು ಅಷ್ಟೇ ಇದೆ. ಇದು ನೀವು ಅರ್ಥ ಮಾಡ್ಕೋಬೇಕು. ಇದು ಸರ್ಕಾರ ಕೊಡ್ತಾ ಇರೋ ಖಾತ್ರಿ ಮತ್ತು ಗ್ಯಾರಂಟಿ, ಅರ್ಥ ಆಯ್ತಾ. ಅಲ್ಲಿ ಬರ್ತಾ ಇರೋ ಖಾತ್ರಿಗೂ ಮನೆ ಮುಂದೆ ನೀವು ಹಿಡ್ಕೊಳ್ತಾ ಇರೋ ಖಾತ್ರಿ ಸೇಮ್ ಇದೆ. ಈ ನೀರಿಂದ ನನಗೆ ಇನ್ಫೆಕ್ಷನ್ ಬಂತು ನಂಗಿಲ್ಲ ಜನ, ಯಾಕಂದ್ರೆ ಅವ್ರ ಕೈ ಶುದ್ಧ ಇಲ್ಲದೆ ಇರ್ಬೋದು, ಪಾತ್ರೆ ಶುದ್ಧ ಇರ್ಬೋದು, ಅದ್ರ ಸುತ್ತಲೂ ಸ್ಥಳ ಅವ್ರು ಶುದ್ಧವಾಗಿ ಇಟ್ಕೊಳ್ದೆ ಇರ್ಬೋದಲ್ವಾ. ಆ ಗರಿಷ್ಠ ಮಟ್ಟದ ಒಂದು ಕೇರಿಂಗ್ ಸರ್ಕಾರ ಮಾಡಿದೆ. ಅದು ಜಲ್ ಜೀವನ್ ಮಿಷನ್ನಿನ ನೀತಿ. ಇದು ನಾವು ಅರ್ಥ ಮಾಡ್ಕೋಬೇಕು. ಈಗ ಉಡಾಫೆ ಇಲ್ಲ, ಯಾಕಂದರೆ ಮೊದಲು ನಮ್ಮ ಗ್ರಾಮೀಣ ನೀರು ಸರಬರಾಜು ವ್ಯವಸ್ಥೆ ಶುರು ಆಗಿದ್ದು 1972ರಲ್ಲಿ. ಅದಾದಮೇಲೆ ಇದು ವಿಸ್ತೃತ ಭಾಗ ಬಂದಿದ್ದು 2001ರಲ್ಲಿ. 2001ರಿಂದ 2019ವರೆಗೂ ಇನ್ಯಾವುದೂ ಮೂಲ ಬದಲಾವಣೆಗಳು ನಾವು ಮಾಡಿಲ್ಲ. ಈಗ ಬದಲಾವಣೆ ತಂದಿದ್ವಿ. ಇದರಲ್ಲಿ ತಂತ್ರಜ್ಞಾನ ಇದೆ, ಗುಣಮಟ್ಟ ಇದೆ, ನೀರು ಲಭ್ಯತೆ ವಿಚಾರಗಳಿದೆ, ಅದಾಯ್ತಾ. ಆಮೇಲೆ ಗ್ರಾಹಕರ ತೃಪ್ತಿ, ಅವರ ಸ್ಯಾಟಿಸ್ಫ್ಯಾಕ್ಷನ್, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದಕ್ಕೆ ನಾವು ಹ್ಯಾಪಿನೆಸ್ ಇಂಡೆಕ್ಸ್ ಅಂತ ಕರಿತೀವಿ. ಈ ಯೋಜನೆ ಬಗ್ಗೆ, ನೀರು ಪೂರೈಕೆ ಬಗ್ಗೆ ಜನಸಾಮಾನ್ಯರಲ್ಲಿ ಯಾವ ರೀತಿಯ ಭಾವನೆ ಇದೆ ಅನ್ನೋದು ಮುಖ್ಯ. ಅದನ್ನು ನಾವು ರೀಡ್ ಮಾಡಬೇಕು. ಅದಕ್ಕೆ ವಾಟರ್ ಆ್ಯಂಡ್ ಸ್ಯಾನಿಟೇಷನ್ ಕಮಿಟಿಗೆ ನಾವೇನು ಪವರ್ಸ್ ಕೊಟ್ಟಿದ್ದೀವಲ್ಲ ಆ ಮಟ್ಟದಲ್ಲೇ ಅದು ಸಾಲ್ವ್ ಆಗುತ್ತೆ. ಎಲ್ಲನೂ ಪಂಚಾಯತಿಗೆ ಬರೋಂಗಿಲ್ಲ. ಎಲ್ಲರೂ ಅರ್ಥ ಮಾಡ್ಕೋಬೇಕು. ಅಂದರೆ ಇದೇನಾಯಿತು, ನೀರು ನಿರ್ವಹಣೆ ಅನ್ನೋದು ಕುಂದುಕೊರತೆಗಳ ಪರಿಹಾರ ಮಾಡ್ಕೊಳ್ಳೋದು ಜನರ
ಆದ್ಯ ಕರ್ತವ್ಯ, ಪಂಚಾಯತಿ ಕರ್ತವ್ಯ. ಪಂಚಾಯತಿ ಬರೀ ಸುಗಮಗಾರ ಇಲ್ಲಿ. ನಾವೇನ್ ಮಾಡ್ತೀವಿ, ಎಲ್ಲದಕ್ಕೂ ಪಂಚಾಯತಿ ಮೇಲೆ ಹಾಕಿ ಅವ್ರು ಬೇರೆ ಕೆಲಸಗಳು ಮಾಡೋಕ್ಕಾಗ್ತಾ ಇಲ್ಲ. ಸೊ ಇದರಿಂದ ಅವ್ರಿಗೆ ಬಿಡುಗಡೆ ಮಾಡಿ ಅವರು ಬೇರೆ ಅಭಿವೃದ್ಧಿ ಕೆಲಸಗಳ ಕಡೆ ಗಮನ ಮಾಡಲಿ. ಇನ್ನೂ 54 ಇಲಾಖೆಗಳ ಕಾರ್ಯಕ್ರಮ ಜಾರಿ ಆಗುತ್ತೆ ಪಂಚಾಯತಿ ಮುಖಾಂತರ, ಅದ್ರ ಕಡೆ ಅವ್ರು ಹೋಗಬೇಕು ಅನ್ನೋದು ಈ ಕಾರ್ಯಕ್ರಮದ ಆಶಯ ಆಗಿದೆ. ಮುಖ್ಯವಾಗಿ ಇನ್ನೊಂದು ಅಂಶವನ್ನು ಪ್ರಸ್ತಾವಿಸಲೇಬೇಕು. ಏನಪ್ಪಾ ಅಂತ ಹೇಳಿದ್ರೆ, ಈ ಗ್ರಾಮ ನೀರು ಪೂರೈಕೆ ಮತ್ತು ನೈರ್ಮಲ್ಯ ಸಮಿತಿಗಳ ಪಾತ್ರ. ಇದಕ್ಕಾಗಿ ಒಂದು ಬೈಲಾವನ್ನ ಸಿದ್ಧ ಮಾಡಿದ್ದಾರೆ, ನಿಯಮಾವಳಿಗಳಿದೆ. ಇದನ್ನ ಏನು ನಿಯಮಾವಳಿಗಳು, ಆಮೇಲೆ ಎಷ್ಟು ಗಾತ್ರದ ಕಾಮಗಾರಿಗಳಾಗಿದೆ, ಅದರ ಮುಖಬೆಲೆ ಏನು, ಯಾರ್ಯಾರ ಮನೆಗೆ ನಳ ಸಂಪರ್ಕ, ಎಲ್ಲ ಮಾಹಿತಿಗಳನ್ನ ಒಳಗೊಂಡ ಒಂದು ನಿಯಮಾವಳಿ ಅದು. ಅದರಲ್ಲಿ ಪ್ರತಿ ಮನೆಯಲ್ಲಿ ನೀರು ನಿರ್ವಹಣೆ ವಿಚಾರದಲ್ಲಿ ಏನು ಮಾಡಬೇಕು, ಪ್ರತಿ ಶಾಲೆಗೆ ನೀರು ಪೂರೈಕೆ ಆಗಿದೆ ಅದಕ್ಕೆ ಏನು ಮಾಡಬೇಕು, ಅಂಗನವಾಡಿನಲ್ಲಿದೆ ಏನು ಮಾಡಬೇಕು, ಆಮೇಲೆ ಆಸ್ಪತ್ರೆಗಳಿದೆ, ಉಪಕೇಂದ್ರಗಳಿದೆ ಅಲ್ಲೇನು ಮಾಡಬೇಕು ಅನ್ನೋದಕ್ಕೆಲ್ಲ ನಿಯಮ ಇದೆ. ಆಸ್ಪತ್ರೆ ಆಮೇಲೆ ಸರ್ಕಾರಿ ವ್ಯವಸ್ಥೆಗಳೇನಿದೆ ಅದಕ್ಕೆಲ್ಲ ಫ್ರೀಯಾಗಿ ಕನೆಕ್ಷನ್ಸ್ ಕೊಟ್ಟಿದ್ದಾರೆ. ಅಂಗನವಾಡಿಗೆ 500 ಲೀಟ್ರದ್ದು ಜಲಾಗಾರ ಕೊಟ್ಟಿದ್ದಾರೆ, ಆಯಿತಾ. ಹೈಯರ್ ಪ್ರೈಮರಿ ಸ್ಕೂಲ್ಗೆ 1000 ಲೀಟರ್ಸ್ ಕೊಟ್ಟಿದ್ದಾರೆ. ಹೈಯರ್ ಇದು ಪ್ರೌಢಶಾಲೆಗೆ 2000 ಲೀಟರ್ ಕೊಟ್ಟಿದ್ದಾರೆ. ಜೂನಿಯರ್ ಕಾಲೇಜ್ ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ, ಅವ್ರಿಗೆ 2000 ಲೀಟರ್ ಕೊಟ್ಟಿದ್ದಾರೆ. ಪಂಚಾಯತಿ ಬಿಲ್ಡಿಂಗ್ಸ್ ಕೊಟ್ಟಿದ್ದಾರೆ. ಇನ್ಯಾವುದೇ ಸಮುದಾಯ ಕೇಂದ್ರಗಳಿದ್ರೆ ಅದಕ್ಕೆ ಕೊಟ್ಟಿದ್ದಾರೆ. ಅದು ಆದ್ಯತೆ ಮೇಲೆ. ಅವರು ಬಂದು ಸಾರ್ವಜನಿಕನಲ್ಲಿ ಅಂದ್ಬಿಟ್ಟು ಪಕ್ಕದ ಮನೆಯಿಂದ ಎತ್ಕೊಂಡು ಹೋಗ್ಬಾರ್ದು. ಆಮೇಲೆ ಎರಡನೇದು, ಯಾರ್ಯಾರು ವ್ಯಾಪಾರದಾರರಿದ್ದಾರೆ, ಆ ಊರಿನಲ್ಲಿ ಹೋಟೆಲ್ ಮಾಡೋರು, ಇನ್ನೇನಾದ್ರು ವ್ಯಾಪಾರೀಕರಣ ಅಂಗಡಿಗಳಿದೆಯಲ್ಲ, ಅವರು ವಿಶೇಷವಾಗಿ ಕನೆಕ್ಷನ್ನ ಪಂಚಾಯಿತಿ ಮತ್ತು ವಿಲೇಜ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್ ಕಮಿಟಿ ಏನು ದರ ನಿಗದಿ ಮಾಡುತ್ತೆ ಅದನ್ನು ಪೇ ಮಾಡಿ ಸೇವೆ ತಗೋಬೇಕಂತ ಇದೆ. ಈಗ ಕಲ್ಯಾಣ ಮಂಟಪ ಇರುತ್ತೆ, ಅವನು ಮದುವೆಗೆ ನೀರು ತೊಗೊಳಕ್ಕೆ ಬರೋದಿಲ್ಲ ಇದರಿಂದ. ಓಕೆ. ಸೊ ಆಮೇಲೆ ಇನ್ನೊಂದು ಯಾವುದೋ ಇಟ್ಟಿಗೆ ಮಾಡೋ ಫ್ಯಾಕ್ಟ್ರಿ ಇದೆ, ಅವ್ರು ಇದರಿಂದ ತೊಗೊಳಕ್ಕೆ ಬರೋದಿಲ್ಲ. ಕೋಳಿ ಫಾರ್ಮ್ ಇದೆ, ಅವ್ರು ಇದ್ರಲ್ಲಿ ತೊಗೊಳಕ್ಕೆ ಬರೋಲ್ಲ. ಆಮೇಲೆ ಇನ್ನೊಂದು ಯಾವುದೋ ಡೈರಿ ಫಾರ್ಮ್ಸ್ ಇದೆ, ಪಶುಸಂಗೋಪನೆ ಮಾಡ್ತಾರೆ ದೊಡ್ಡ ಪ್ರಮಾಣದಲ್ಲಿ, ಅವ್ರು ಇಲ್ಲಿ ತೊಗೊಳಕ್ಕೆ ಬರಲ್ಲ. ಕುಡಿಯೋ ನೀರಿಗೆ ತೊಗೋಬೋದು ಅಷ್ಟೇ ಅವರು. ಆದರೆ ಇಡೀ ವಾಣಿಜ್ಯ ವ್ಯವಹಾರವನ್ನು ನಿರ್ವಹಣೆ ಮಾಡೋಕ್ಕೆ ನೀರು ತೊಗೊಳಕ್ಕೆ ಬರಲ್ಲ. ಒಂದು ವೇಳೆ ನೀರು ತೊಗೊಳ್ಳೇಬೇಕು ಅಂತ ಹೇಳಿದ್ರೆ ಅದಕ್ಕೆ ಅವರು ಎಷ್ಟು ಹಣ ಕಟ್ಟಬೇಕು ಅಂತ ನಿಗದಿ ಆಗುತ್ತೆ, ಅಷ್ಟು ಅವರು ಪೇ ಮಾಡಿ. ಅದು ತುಂಬ ಮುಖ್ಯವಾದ ಅಂಶ. ಸೊ ಈ ಒಂದು ಬೈಲಾಗೆ ಊರಿನವರೆಲ್ಲ ಸೈನ್ ಮಾಡಿಕೊಡ್ಬೇಕು. ಒಂದು ಪ್ರತಿ ಊರಿನಲ್ಲಿ ಇರುತ್ತೆ, ಒಂದು ಪ್ರತಿ ಪಂಚಾಯತಲ್ಲಿರುತ್ತೆ, ಒಂದು ಪ್ರತಿ ತಾಲೂಕ್ ಪಂಚಾಯತಿಲಿರುತ್ತೆ. ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿದಾರಲ್ಲ, ಅವರಿಗೆ ಇದನ್ನು ದೃಢೀಕರಣ ಮಾಡಿ ಒಪ್ಪಿಗೆ ಕೊಡುವ ಅಧಿಕಾರವನ್ನು ನೀತಿನಲ್ಲಿ ಕೊಟ್ಟಿದ್ದೀವಿ. ಇದನ್ನು ಮತ್ತೆ ನಾವು ರಿಜಿಸ್ಟರ್ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಏನೇನು ಸ್ಟ್ಯಾಚ್ಯೂಟರಿ ಪವರ್ಸ್ ಬೇಕು 1993ನೇ ಇಸ್ವಿ ಕಾಯ್ದೆ ಪ್ರಕಾರ ಎಲ್ಲನೂ ಮಾನ್ಯತೆ ಇದೆ ಇದಕ್ಕೆ. ಇದ್ರ ವಿರುದ್ಧ ಯಾರು ಕೋರ್ಟ್ಗೆ ಹೋಗಕ್ಕೆ ಬರೋಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗಕ್ಕೆ ಬರೋದಿಲ್ಲ. ಇದು ನಾವು ಅರ್ಥ ಮಾಡ್ಕೋಬೇಕು. ಏನೇ ನಮ್ಮ ಅಸಮಾಧಾನಗಳಿದೆ, ಏನೇ ನಮ್ಮ ಕುಂದುಕೊರತೆಗಳಿದೆ, ನಾವೇ ಕೂತು ಸಹಮತದಲ್ಲಿ ಒಳ್ಳೆಯ ಭಾವನೆಯಿಂದ ಇದನ್ನು ಪರಿಹರಿಸ್ಕೊಳ್ಬೇಕು, ಅದನ್ನು ಮತ್ತೆ ಎತ್ತಿ ಹಿಡಿಬೇಕು. ಇದನ್ನೇ ನಾವು ಏನಂತ ಕರೆಯೋದು ವಿಕೇಂದ್ರೀಕರಣ ಆಡಳಿತ ವ್ಯವಸ್ಥೆ. ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ಯೋಜನೆಯ ಜಾರಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಇದು ಒಟ್ಟಾರೆ ಈ ಒಂದು ಯೋಜನೆಯ ಮೂಲ ಸ್ವರೂಪ ಆಗಿದೆ. ಇದನ್ನು ಅರ್ಥ ಮಾಡಿಕೊಂಡು ಪಂಚಾಯಿತಿಗಳಲ್ಲಿ ಈ ಕಾಮಗಾರಿಗಳೇನಾಗಿದೆ ಇದರಲ್ಲೂ ಚಿಕ್ಕ ಪುಟ್ಟ ಕೆಲವು ಕೊರತೆಗಳಿರೋದು ನಮ್ಮ ಗಮನಕ್ಕೆ ಬರ್ತಾ ಇದೆ. ಯಾಕಂದರೆ ಒಟ್ಟಿಗೆ ಮಾಡುವಾಗ ಕಾಲಮಿತಿನಲ್ಲಿ ಕೆಲವು ತಪ್ಪುಗಳಾಗಿದೆ. ಅದನ್ನು ಕೂಡಲೇ ಆ ಪಂಚಾಯಿತಿಯವರು ತಾಲೂಕ್ ಪಂಚಾಯಿತಿ ಗಮನಕ್ಕೆ ತರಬೇಕು. ತಾಲೂಕ್ ಪಂಚಾಯಿತಿಯವರು AW ಅವ್ರು ಕರೆಸಿ ಅವ್ರ ಗಮನಕ್ಕೆ ತಂದು, ಗುತ್ತಿಗೆದಾರರು ಯಾರು ಕಾಮಗಾರಿಯನ್ನು ಮುಗಿಸಿದ್ದಾರೆ ಅವರಿಗೆ 1 ರಿಂದ 2 ವರ್ಷ ವಾರ್ಷಿಕ ನಿರ್ವಹಣಾ ಷರತ್ತಿದೆ. ಹಾಗಾಗಿ ಅವರು ಅದನ್ನು ಹೊರಮಾಡ್ಕೊಡ್ಬೇಕು. ಆಮೇಲೆ ಅವರಿಗೆ ಉಳಿದ ಹಣ ಪಾವತಿ ಮಾಡಬೇಕಂತ ಇದೆ. ಇದಕ್ಕೆ ಅನವಶ್ಯಕವಾಗಿ ಗೊಂದಲ ಮಾಡೋದು, ಗಾಸಿಪ್ ಮಾಡೋದು, ಪುಕಾರುಗಳೆಬ್ಸೋದು, ಗಾಳಿ ಸುದ್ದಿ ಮಾಡೋದು ನಾವು ಮಾಡಬಾರ್ದು. ನೀತಿ ಏನು, ನಿಮ್ಮ ಕುಂದುಕೊರತೆಗಳನ್ನ ರಿಜಿಸ್ಟರ್ ಮಾಡಿ ಆ ಕುಂದುಕೊರತೆಗಳನ್ನ ಬರೆದು PDO ತಿಳಿಸಿ, PDO ಅವ್ರು ಕೂಡಲೇ ಅದನ್ನು ತಾಲೂಕ್ ಪಂಚಾಯತಿ ಗಮನಕ್ಕೆ ತರ್ತಾರೆ. ತಾಲೂಕ್ ಪಂಚಾಯತಿಯವರು ಮತ್ತು ಜಿಲ್ಲಾ ಸಮಿತಿಯವರು ಕೂತ್ಕೊಂಡು ಅದಕ್ಕೆ ಪರಿಹಾರ ಕೊಡಬೇಕು. ಒಂದು ವೇಳೆ ಅವ್ರು ಕೊಡಲಿಲ್ಲ, ಏನೋ ಅವಾಂತರ ಆಗಿದೆ ಅಂದರೆ ನಮ್ಮ ಸಲಹೆ ಏನಂದರೆ ಅದಕ್ಕೆ ಜಿಲ್ಲಾ ಪಂಚಾಯತಿ ಆಗಲಿ, ಗ್ರಾಮ ಪಂಚಾಯತಿ ಆಗಲಿ, ರಾಜ್ಯ ಸರ್ಕಾರ ಆಗಲಿ ವಿಶೇಷ ಅನುದಾನ ಕೊಟ್ಟು ಗಮನ ಕೊಟ್ಟು ಪರಿಹಾರ ಮಾಡಿ ಆಮೇಲೆ ಅವ್ರಿಗೆ ಅದನ್ನು ಹ್ಯಾಂಡ್ ಓವರ್ ಮಾಡಿ. ಸೊ ಈ ಲೆವೆಲ್ವರೆಗೂ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಆಮೇಲೆ ಕೇಂದ್ರ ಸರ್ಕಾರನೂ ಒತ್ತಡ ತರ್ತಾ ಇದೆ, ಇದೇ ಥರ ಮಾಡಿ ಹ್ಯಾಂಡ್ ಓವರ್ ಮಾಡಬೇಕು ಅಂತ. ಹಾಗಾಗಿ ಇದುವರೆಗೂ ಹ್ಯಾಂಡ್ ಓವರ್ ಆಗಿರೋದು ಬರೀ 49 ಪಾಯಿಂಟ್ ಚಿಲ್ಲರೆ ಅಷ್ಟೇ. ಇನ್ನೂ 51 ಭಾಗ ಆಗಬೇಕಲ್ವಾ. ಬಹುಶಃ ಇಂತಿಂಥ ಕಾರಣಗಳ ಚಿಕ್ಕ ಚಿಕ್ಕ ಕಾರಣಗಳಿಗೆ ಅಲ್ಲಿ ಇಲ್ಲಿ ತಡೆ ಆಗ್ತಾ ಇದೆ. ಬಟ್ ಈಗೆಲ್ಲ ಕರೆಸಿ ಮಾಡ್ತಾ ಇದ್ದಾರೆ, ಎಲ್ಲ ಕರೆಸಿ ಮಾಡ್ತಾ ಇದ್ದಾರೆ. ಅನವಶ್ಯವಾಗಿ ಏನೋ ಲೋಕಾಯುಕ್ತ ಹೋಗೋದು, RTIಗೆ ಹೋಗೋದು, ಅದರಲ್ಲಿ ಕಾಲ ಕಳೆಯೋ ಬದಲು ನಮಗೆ ಅಧಿಕಾರ ಕೊಟ್ಟಿದ್ದಾರೆ.
ಜನ ಸಮುದಾಯಕ್ಕೆ ಅಧಿಕಾರ ಕೊಟ್ಟಿದ್ದಾರೆ. ಅದನ್ನು ಬಳಕೆ ಮಾಡಿಕೊಂಡು 1 ಅಲ್ಲ 2 ಅಲ್ಲ 3 ಅರ್ಜಿ ಕಟ್ಟಿಸಿ ಅದನ್ನು ಸರಿಪಡಿಸ್ಕೊಂಡು ಕಾಯ್ದು ಆಮೇಲೆ ಮನೆ ಸಂಪರ್ಕ ಕೊಟ್ಟಾಗಲೂ ಅಷ್ಟೇ 15 ದಿನ ಟ್ರಯಲ್ ರನ್ ಮಾಡಬೇಕು ಅಂತ ಇದೆ. ಒಂದೇ ದಿನ ಮುಚ್ಚಿಬಿಡಬಾರ್ದು. ಅದನ್ನು 15 ದಿನದಲ್ಲಿ 3 ಬಾರಿ ಬಂದು ಪಂಚಾಯಿತಿಯವರೆಲ್ಲ ಬಂದು ನೋಡಿ, ಗ್ರಾಮದವರೆಲ್ಲ ನೋಡಿ ಎಲ್ಲೂ ಲೀಕ್ ಆಗ್ತಾ ಇಲ್ಲ ಅಂಥೇಳಿ ಅವ್ರು ಸಹಿ ಮಾಡಿದ ಮೇಲೆ ಮುಚ್ಚಬೇಕು ಅಂತ ಇದೆ. ಮೊದಲನೇ ಹಂತದಲ್ಲಿ ಕೆಲವು ಕಡೆ ಅವಸರ ಆಗಿಬಿಟ್ಟಿದೆ. ಈಗ ಅದನ್ನೆಲ್ಲ ಮತ್ತೆ ತೆಗೆಸ್ಬಿಟ್ಟು ಟ್ರಯಲ್ ರನ್ ಮಾಡಿ ಎಲ್ಲೂ ಲೀಕೇಜ್ ಇಲ್ಲ ಅಂತ ಖಾತ್ರಿಪಡಿಸ್ಕೊಂಡು ಮುಂದುವರಿಬೇಕಂತ ಸರ್ಕಾರಿ ಆದೇಶ ಆಗಿದೆ. ಅದಕ್ಕಾಗಿ ಒಂದು ವರ್ಲ್ಡ್ ಬ್ಯಾಂಕ್ ಸ್ಕೀಮು ಶುರು ಆಗಿದೆ. ಅವರು ಬಂದೀಗ ಸಹಾಯ ಮಾಡ್ತಾ ಇದ್ದಾರೆ. ಮತ್ತು ಈ ಯೋಜನೆ ಜೊತೆಗೆ ಇನ್ನೊಂದು 24x7 ಸೇವೆ ಶುರು ಆಗ್ತಾ ಇದೆ. ಅಂದರೆ 24x7 ಸೇವೆ ಇದು ಬರೀ ನಗರ ಪ್ರದೇಶಗಳಲ್ಲಿತ್ತು. ಇದು ಗ್ರಾಮೀಣ ಪ್ರದೇಶದಲ್ಲಿ, ದೊಡ್ಡ ಗ್ರಾಮಗಳಲ್ಲಿ ಮತ್ತು ನೀರು ಲಭ್ಯತೆ ಜಾಸ್ತಿ ಇರೋ ಗ್ರಾಮಗಳಲ್ಲಿ ತರ್ತಾ ಇದ್ದೀವಿ. ಇದರಲ್ಲಿ ಆಗ್ತಾ ಇರೋದೇನಪ್ಪ ಅಂತ ಹೇಳಿದ್ರೆ 24x7 ನೀರು ಕೊಡಲಿಕ್ಕೆ ವ್ಯವಸ್ಥೆ ನಮ್ಮಲ್ಲಿದೆ, ಸಿದ್ಧ ಇದೆ. ಯಾವಾಗ ಬೇಕಾದ್ರೂ ನಾವು ನೀರು ಬಿಡ್ಬೋದು. ಆದರೆ ನೀರು ಬಿಡೋದು ಯಾವತ್ತೂ ಹೆಂಗಿರ್ಬೇಕಂದ್ರೆ ಜನ ಯಾವ ಟೈಮಿಗೆ ಕೇಳ್ತಾರೆ ಆ ಟೈಮಿಗೆ ನೀರು ಬಿಡಬೇಕು. ಅವ್ರು ಮಲಗಿರೋ ಟೈಮಲ್ಲಿ, ಇನ್ನೊಂದು ಟೈಮಲ್ಲಿ, ಕೂಲಿಗೆ ಹೋದೋ ಟೈಮಲ್ಲಿ ನೀರು ಬಿಡೋದಲ್ಲ. ಅವ್ರಿಗೆ ಯಾವಾಗ ನೀರು ಬೇಕೋ ಜನಸ್ನೇಹಿಯಾಗಿ ಬಿಡಬೇಕು ಅಂತ ಇದೆ. ಆಮೇಲೆ ಈಗ ಬರ್ತಾ ಇರೋ ಉದಾಹರಣೆಗಳು ನಮ್ಗೆ ಏನು ಅನಿಸ್ತಾ ಇದೆ ಅಂದರೆ, ಈ ಥರ ವ್ಯವಸ್ಥಿತವಾಗಿ ನೀರು ನಿರ್ವಹಣೆ ಮಾಡ್ತಾ ಇರೋದ್ರಿಂದ ಮೊದಲು 1 ಲಕ್ಷ ಲೀಟ್ರ್ ನೀರು ಬೇಕಿತ್ತು ಒಂದು ದಿನಕ್ಕೆ ನೀರು ಬಿಡೋಕ್ಕೆ. ಅಂದರೆ ಅದೀಗ 35ರಿಂದ 45 ಸಾವಿರ ಲೀಟ್ರಲ್ಲಿ ಪೂರೈಕೆ ಆಗ್ತಾ ಇದೆ. ಇನ್ನೂ 55,000 ಲೀಟ್ರ್ ನಮಗೆ ಉಳಿತಾ ಇದೆ. ಒಂದು ಸರ್ತಿ ಟ್ಯಾಂಕ್ ತುಂಬಿದ್ರೆ 2 ದಿನ 2.5 ದಿನ ನೀರು ಪೂರೈಕೆ ಮಾಡೋಂಗೆ ಆಗ್ತಾ ಇದೆ. ಹಾಗಾಗಿ ನೀರಿನ ಲಭ್ಯತೆ ಮೇಲೂ ನಮಗೆ ಒತ್ತಡ ಕಡಿಮೆ ಆಗ್ತಾ ಇದೆ. ಇದನ್ನು ಅರ್ಥ ಮಾಡ್ಕೋಬೇಕು ನಾವೆಲ್ಲನೂ. ಸೊ ಆಮೇಲೆ ಕಮಿಟಿಯವ್ರು ಕೂತ್ಕೊಂಡು 1 ಸರ್ತಿ ನೀರು ಬಿಡಬೇಕಾ, 2 ಸರ್ತಿ ನೀರು ಬಿಡಬೇಕಾ, ಅಥವಾ ನೀರು ಲಭ್ಯತೆ ಕಡಿಮೆ ಇರುವಾಗ 3 ದಿನಕ್ಕೆ ಬಿಡಬೇಕಾ, 2 ದಿನಕ್ಕೆ ಬಿಡಬೇಕಾ, ಅದೆಲ್ಲ ಅವರೇ ಡಿಸೈಡ್ ಮಾಡಬೇಕು. ಅದೆಲ್ಲದಕ್ಕೂ ಸರ್ಕಾರದ ಕಡೆ ನೋಡೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ಬರಗಾಲನೇ ಬಂದ್ಬಿಡ್ತು, ನೀರಿಗೆ ತುಂಬ ಸಮಸ್ಯೆ ಆಗ್ತಾಯಿದೆ, ಎಲ್ಲಿಂದ ನಾವು ನೀರು ತರಬೇಕು ಅನ್ನುವಾಗ ಈ ಬರಗಾಲ ಕ್ಷಾಮ ಪರಿಸ್ಥಿತಿ ನಿರ್ವಹಣೆ ಮಾಡಿ ಕಂದಾಯ ಇಲಾಖೆಯವರು ಬರ್ತಾರೆ. ಅವರು ಅಷ್ಟೇ ಈ ವಿಲೇಜ್ ನಮ್ಮ ಗ್ರಾಮ ನೀರು ಮತ್ತು ನಿರ್ವಹಣಾ ಸಮಿತಿ ಇದೆಯಲ್ಲ, ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಎಷ್ಟು ದಿನಕ್ಕೊಮ್ಮೆ ನೀರು ಕೊಡ್ತೀರಾ, ಎಷ್ಟು ಟ್ಯಾಂಕ್ ಬರುತ್ತೆ, ಅದನ್ನ ಎಲ್ಲಿ ಜೋಡಿಸ್ತೀರಾ, ಮನೆಗೆ ಕೊಡ್ತೀರಾ, ಅಥವಾ ನಮ್ಮ OHTಗೆ ತುಂಬಿಟ್ಟು ಅಲ್ಲಿಂದ ನೀರು ಕೊಡ್ತೀರಾ, ಈ ಥರ ಸಾಧಕ ಬಾಧಕಗಳನ್ನು ವ್ಯಾವಹಾರಿಕವಾಗಿ ಕೂತ್ಕೊಂಡು ಚರ್ಚೆ ಮಾಡಲಿಕ್ಕೆ ಇದೊಂದು ಅವಕಾಶ ಕಲ್ಪಿಸ್ತಾ ಇದೆ. ಇಂಥ ಪ್ರಕ್ರಿಯೆಗಳು ನಮ್ಮಲ್ಲಿ ಇಲ್ಲ. ಯಾರೋ ತಂದುಕೊಡ್ತಾರೆ ಅಂತ ಪಾಪ ಜನ ಕಾಯ್ಕೊಂಡು ಕೂತಿದಾರಲ್ವ. ಇನ್ನು ಮುಂದೆ ಆ ಥರ ಇಲ್ಲ. ಸಮುದಾಯ ಭಾಗವಹಿಸುವಿಕೆ, ಸಮುದಾಯ ಮುಂದಾಳತ್ವ ಮತ್ತು ಪಾರದರ್ಶಕತೆ ಮತ್ತು ನಿಜವಾದ ಕಾಳಜಿ. ನಿನಗೆ ನಾನು ಸಹಾಯ ಮಾಡ್ತೀನಿ, ನೀ ನಮಗೆ ಸಹಾಯ ಮಾಡುವನ್ನ ನಿಜವಾದ ಮೂಲ ಪ್ರಜ್ಞೆ, ಅಭಿವೃದ್ಧಿಯ ಪ್ರಜ್ಞೆ ಇದೆಯಲ್ಲ, ಅದನ್ನು ಜಾಗೃತ ಮಾಡಿಸ್ಲಿಕ್ಕೆ ಜಲ್ ಜೀವನ್ ಮಿಷನ್ ಯೋಜನೆ ಇದೆಯಲ್ಲ, ನಿಜವಾದ ಒಂದು ಮಾದರಿ ಕಾರ್ಯಕ್ರಮ. ಇದೊಂದು ಸೋಷಿಯಲ್ ಇಂಜಿನಿಯರಿಂಗ್ ಪ್ರೋಗ್ರಾಮ್. ದಯಮಾಡಿ ನಾವು ಅರ್ಥ ಮಾಡ್ಕೋಬೇಕಿಲ್ಲ. ಅಸಮಾಧಾನಕ್ಕೆ, ದೂರಿಗೆ ಅವಕಾಶ ಇಲ್ಲ, ಕಾಲ ಕಳೆಯೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದು 85% ನಿಮ್ಮದು ಸಮಸ್ಯೆಗಳೇ ಬರದೇ ಇರೋಂಗೆ ನೀತಿಯನ್ನು ಮಾಡಿಬಿಟ್ಟಿದ್ದೀವಿ. ಇನ್ನು 15% ಸ್ಥಳೀಯ ಅಗತ್ಯಕ್ಕೆ ತಕ್ಕಂತೆ ಕೆಲವು ಬದಲಾವಣೆಗಳು ಮಾಡ್ಕೋಬೇಕು. ಅದಕ್ಕೆ ಪವರ್ಸು ಜಿಲ್ಲಾ ಸಮಿತಿಗೆ ಕೊಟ್ಬಿಟ್ಟಿದ್ದಾರೆ. ಇನ್ನು ಗ್ರಾಮ ಪಂಚಾಯತಿಗೆ ಬಂದಾಗಂತೂ ಅವರೊಂದು 5% ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ನಾವು ಈ ಥರ ಮಾಡ್ಕೊಳ್ತೀವಿ ಅಂದಾಗ ಅದನ್ನು ಅನುಮತಿ ಕೊಡಬೇಕಂತ ಕೇಂದ್ರ ಸರ್ಕಾರ ನೀತಿ ಕೊಟ್ಬಿಟ್ಟಿದೆ. ಅದನ್ನೇ ಈಗ ನಾವೆಲ್ಲ ಕಡೆ ತರಬೇತಿಗಳು, ಮಾರ್ಗದರ್ಶನ, ಎಲ್ಲಿ ಗೊಂದಲಗಳಿದೆ ಆ ವಿಲೇಜ್ಗಳಿಗೆ ಹೋಗಿ ವಿಶೇಷ ಗ್ರಾಮ ಸಭೆ ಮಾಡೋದು, ರೋಡ್ ಶೋ ಮಾಡೋದು, ಆಮೇಲೆ ಪಬ್ಲಿಕ್ ಹಿಯರಿಂಗ್ ಮಾಡೋದು, ಆಮೇಲೆ ಸೋಷಿಯಲ್ ಆಡಿಟಿಂಗ್ ಮಾಡೋದು, ಇಂಥವೆಲ್ಲ ಮಾಡಿ ಆ ಗ್ಯಾಪ್ನ ಈಗ ಫಿಲ್ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಇನ್ನೊಂದು ಸ್ಕೀಮ್ ಇದೆ, ಜಲ ಸಂವರ್ಧನೆ ಯೋಜನಾ ಅಂತ ಕರಿತೀವಿ, JSA ಅಂತ. ಅದನ್ನು ಇವರು 5 ಕಾರ್ಯಕ್ರಮಗಳನ್ನ ತೆಗೆದುಕೊಳ್ಳೋಕೆ ಅವಕಾಶ ಇದೆ. ಒಂದು, ಮಳೆ ನೀರು ಏನು ಓಡೋಗ್ತಾ ಇದೆ ಅದನ್ನು ನಿಲ್ಲಿಸೋದು, ಇಂಗಿಸೋದು, ಸಂಗ್ರಹಿಸಿಟ್ಕೊಳ್ಳೋವಂಥದ್ದು. ಎರಡನೇದು, ಇದು ಬೂದು ನೀರು ಏನಾಗುತ್ತೆ ಅದನ್ನು ಟ್ರೀಟ್ಮೆಂಟ್ ಮಾಡಿ ರೀಯೂಸ್ ಮಾಡೋವಂಥದ್ದು, ಇದಕ್ಕೆ ಅವಕಾಶ ಇದೆ. ಮೂರನೇದು, ವಾಟರ್ ಶೆಡ್ ಸ್ಕೀಮ್ಸ್ ತೊಗೊಳಕ್ಕೆ ಅವಕಾಶ ಪಂಚಾಯಿತಿ ವ್ಯಾಪ್ತಿನಲ್ಲಿ, ಅಥವಾ 2-3 ಪಂಚಾಯಿತಿ ಸೇರಿ ಒಂದು ವಾಟರ್ ಶೆಡ್ ಸ್ಕೀಮ್ ಮಾಡ್ಬೋದು. ನಾಲ್ಕನೇದು, ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲೆಲ್ಲ ಇವರು ಈ ಹೊಂಡಗಳು ಕೃಷಿ ಹೊಂಡಗಳು ಮಾಡಿ ನೀರು ನಿಲ್ಲಿಸೋದು, ಚೆಕ್ ಡ್ಯಾಮ್ಸ್ ಮಾಡೋದು. ಐದನೇದು, ಎಫಾರೆಸ್ಟೇಷನ್. ಯಾವ ಮಳೆ ನೀರನ್ನ ಬುಡದಲ್ಲಿ ಹಿಡ್ಕೊಂಡಿರುತ್ತೆ ಮರದ ಜಾತಿಗಳಿದೆ ಅದನ್ನು ಗುರುತು ಮಾಡಿ ಪಂಚಾಯಿತಿ ವ್ಯಾಪ್ತಿನಲ್ಲಿ ಸಿಗುವ ಎಲ್ಲ ಸರ್ಕಾರಿ ಜಮೀನು, ದರ್ಖಾಸ್ತು ಜಮೀನು, ಅಥವಾ ಗೋಮಾಳ, ಅಥವಾ ಮಶಾಣ, ಶಾಲೆ, ಅಂಗನವಾಡಿ, ಆಮೇಲೆ ಸಾರ್ವಜನಿಕ ಸ್ಥಳಗಳಲ್ಲಿ ಇದನ್ನು ನೆಟ್ಟು ಬೆಳೆಸಲಿಕ್ಕೆ ಅವಕಾಶ ಇದೆ. ಇದಕ್ಕೆ GPDP ಅಂತ ಒಂದು ಕಾರ್ಯಕ್ರಮ ಇದೆ, ಗ್ರಾಮ ಪಂಚಾಯಿತಿ ಡೆವಲಪ್ಮೆಂಟ್ ಪ್ಲ್ಯಾನ್. ಪ್ರತಿ ವರ್ಷ ಗ್ರಾಮ ಪಂಚಾಯಿತಿಯಲ್ಲಿ ಅಕ್ಟೋಬರ್ 2ರಿಂದ ಶುರು ಆಗುತ್ತೆ.
ಡಿಸೆಂಬರ್ 30ಕ್ಕೆ ಮುಗಿಯುತ್ತೆ. ಯಾವ್ಯಾವ ಸಾರ್ವಜನಿಕ ವ್ಯಕ್ತಿ ಹೋಗಿ ಗುಂಪಲ್ಲಿ ಅಥವಾ ವೈಯಕ್ತಿಕವಾಗಿ ನಮಗೇನು ಬೇಕು ಅಂತ ಕೊಡಲಿಕ್ಕೆ ಅವಕಾಶ ಇದೆ. ಜನವರಿ ತಿಂಗಳಲ್ಲಿ ಫೈನಲ್ ಆಗುತ್ತೆ, ಫೆಬ್ರವರಿನಲ್ಲಿ ಅಪ್ರೂವಲ್ ಸಿಗುತ್ತೆ, ಫೆಬ್ರವರಿ ಮಾರ್ಚಿನಲ್ಲಿ, ಏಪ್ರಿಲ್ 1ರಿಂದ ಇದು ಶುರು ಆಗುತ್ತೆ. ಇಂಥ ಯೋಜನೆಗಳಿಗೆ ಮಿನಿಮಮ್ 2 ವರ್ಷ 3 ವರ್ಷ 5 ವರ್ಷ ಕಾಲಾವಧಿ ಇದೆ. ಕನ್ವರ್ಜೆನ್ಸ್ ಇದೆಲ್ಲನೂ ಆಯಿತಾ. ಕೇಂದ್ರ ಸರ್ಕಾರನ ಅದಕ್ಕೂ ಹಣ ಕೊಡ್ತಾ ಇದೆ, ರಾಜ್ಯ ಸರ್ಕಾರನೂ ಕೊಡ್ತಾ ಇದೆ. ಅದನ್ನು ಬಳಸ್ಕೊಂಡು ಇವ್ರು ಏನು ಮಾಡಬೇಕು, ನೀರು ಮೂಲಗಳನ್ನು ಅಭಿವೃದ್ಧಿಪಡಿಸುವ ಸರ್ವಕಾಲೀನ ಮತ್ತು ಒಂದು ಶಾಶ್ವತ ಕಾಮಗಾರಿಗಳನ್ನ ತಗೊಳ್ಳೋದ್ರ ಕಡೆ ಗಮನ ಕೊಡಬೇಕು. ಆಗ ಪಂಚಾಯತಿಗೆ ಏನಾಗುತ್ತೆ, ಒಂದು ಮೌಲ್ಯ ಬರ್ತದೆ ಮತ್ತು ಆಸ್ತಿ ನಿರ್ಮಾಣ ಆಗುತ್ತೆ, ಅದು ಸಮುದಾಯ ಸ್ವತ್ತಾಗುತ್ತೆ. ಯಾವಾಗ ಸಮುದಾಯ ಸ್ವತ್ತಾಗಿ ಎಲ್ಲರಿಗೂ ಅದನ್ನು ನಿರ್ವಹಣೆ ಮಾಡುವ ಒಂದು ಹಕ್ಕು ಮತ್ತು ಅಧಿಕಾರ ಸಿಗ್ತದೆ, ಆಗ ಎಲ್ಲ ಪ್ರೀತಿಯಿಂದ ಸಹಬಾಳ್ವೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಒಂದು ಅಭಿವೃದ್ಧಿ ಚಿಂತನೆ. ಅದನ್ನು ಯೋಚನೆ, ಜಲ್ ಜೀವನ್ ಮಿಷನ್ ಜೊತೆಗೆ ಅದನ್ನು ನಾವು ಜೋಡಿಸ್ಕೋಬೇಕು. ಒಂದು SBM, ಒಂದು JSA, ಮತ್ತು ಅದಾದಮೇಲೆ MG ನರೇಗಾ ಮತ್ತು ಸ್ಕಿಲ್ ಇಂಡಿಯಾ ಪ್ರೋಗ್ರಾಮ್. ಈ ಅನೇಕ ತಂತ್ರಜ್ಞಾನಗಳ ವಿಚಾರ ಇರೋದ್ರಿಂದ ಈಗ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ತೀವಿ ಅನ್ನೋ ಯೂತ್ಸು ಮಹಿಳೆಯರನ್ನ ನಾವು ತಯಾರು ಮಾಡಿ ಅವ್ರನ್ನ ನಾವು ತರಬೇತಿ ಮಾಡಿ ಚಿಕ್ಕ ಚಿಕ್ಕ ಸಾಲಗಳು ಸಿಗೋ ಹಂಗೆ ಮಾಡಿ ಬೇರೆ ಸ್ಕೀಮ್ಗಳಲ್ಲಿ ಅವ್ರನ್ನ ಕೆಲಸಕ್ಕೆ ಹಚ್ಚೋದು, ನಿರಂತರ ಮಾರ್ಗದರ್ಶನ ಕೊಡೋದು. ಆ ಸ್ಕೀಮ್ನ ಇದರೊಳಗಡೆ ನಾವು ತಗೊಳ್ತಾ ಇದ್ದಾರೆ. ಸೊ ದಯಮಾಡಿ ಇದನ್ನ ಅರ್ಥ ಮಾಡ್ಕೋಬೇಕು. ಮತ್ತು ಇನ್ನೊಂದು ಮುಖ್ಯವಾಗಿರೋವಂಥದ್ದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಘನತ್ಯಾಜ್ಯ ವಿಲೇವಾರಿನಲ್ಲಿ ಸುಮಾರು ಒಂದು 60 ಭಾಗ ಗೊಬ್ಬರ ಆಗುತ್ತೆ. ಈ 40 ಭಾಗ ಬೇರೆ ಬೇರೆ ಕಸಗಳಾಗಿ ವಿಂಗಡಣೆ ಮಾಡಿದಾಗ 38ರಿಂದ 40 ಕಸಗಳು ವಿಂಗಡಣೆ ಆಗುತ್ತೆ. ಅದರಲ್ಲಿ ಕೆಲವು ಮರುಬಳಕೆ ಮಾಡ್ಬೋದು, ಇನ್ನು ಕೆಲವು ದೂರ ಸಾಗಿಸ್ಬೇಕಾಗತ್ತೆ. ಈ ಮೆಟಲ್ಲು, ಗ್ಲಾಸು, ದಪ್ಪ ಪ್ಲಾಸ್ಟಿಕ್ ಎಲ್ಲ ಇಂಡಸ್ಟ್ರಿಯವ್ರು ತೊಗೊಳ್ತಾರೆ. ಅದರಿಂದ ಪಂಚಾಯತಿಗೆ ಹಣ ಬರುತ್ತೆ, ಸಮುದಾಯಕ್ಕೆ ಹಣ ಬರುತ್ತೆ. ಅಥವಾ ಯಾರಾದರೂ ಅದು ಸ್ವಯಂ ಉದ್ಯೋಗದಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಅದು ಆದಾಯ ಬರ್ತದೆ. ನಿಜ ಅಲ್ವಾ? ಸೊ ಈ ಕಲ್ಪನೆಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಇದಕ್ಕೆ ಅನೇಕ ಜಾಗೃತಿ ವಿಚಾರಗಳು ಬೇಕಾಗ್ತದೆ. ಹೆಚ್ಚು ಸಮುದಾಯನ ಸಂಪರ್ಕ ಇಟ್ಕೊಂಡು ಅವ್ರನ್ನ ಮಾತಾಡಿಸ್ತಾ, ಸಂವಾದ ಮಾಡ್ತಾ, ಅವರಲ್ಲಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ, ಮತ್ತು ಸಾಮಾಜಿಕ ನೀತಿಗಳ ಬಗ್ಗೆ ಇನ್ನೊಮ್ಮೆ ಹೇಳಿ ಧೈರ್ಯ ತುಂಬಿದ್ರೆ ಅನೇಕ ವೃತ್ತಿಪರ ಅವಕಾಶಗಳು ಗ್ರಾಮಗಳಲ್ಲೇ ಸೃಷ್ಟಿಯಾಗುತ್ತೆ ಈ ಜಲ್ ಜೀವನ್ ಮಿಷನ್ನಿಂದಾಗಿ. ಸೊ ಅದರ ಒಂದು ಮೂಲ ಆಶಯವನ್ನು ನಾವು ಅರ್ಥ ಮಾಡ್ಕೋಬೇಕು. ಒಂದೇ ವಾಕ್ಯದಲ್ಲಿ ಹೇಳಬೇಕು ಅಂದರೆ ಜಲ್ ಜೀವನ್ ಮಿಷನಲ್ಲಿ ಯಾವ ಒಬ್ಬ ವ್ಯಕ್ತಿಗೂ ನೀರು ಇಲ್ಲ ಅನ್ನಬಾರ್ದು ನಾವು. ನೋ ಒನ್ ಶುಡ್ ಲೆಫ್ಟ್ ಔಟ್ ಫ್ರಮ್ ದ ಸ್ಕೀಮ್. ಹಾಗಾಗಿ ಗಾಬರಿ ಬೇಡ. ಒಂದು ವೇಳೆ ಯಾರು ಬಿಟ್ಟೋಗಿದೆ, 5 ಮನೆ ಬಿಟ್ಟೋಗಿದೆ, ಒಂದು ರಸ್ತೆ ಬಿಟ್ಟೋಗಿದೆ, ಒಂದು ಬೀದಿ ಬಿಟ್ಟೋಗಿದೆ, ಅಥವಾ ಅರ್ಧ ವಾರ್ಡೆ ಬಿಟ್ಟೋಗಿದೆ ಅನ್ನೋ ಉದಾಹರಣೆಗಳಿದ್ರೆ ಕೂಡಲೇ ಪಂಚಾಯತಿಯವರು ಅವ್ರ ಗಮನಕ್ಕೆ ತನ್ನಿ. ಇಂಜಿನಿಯರ್ ಮುಖಾಂತರ ಜಿಲ್ಲೆಗೆ ಹೋಗುತ್ತೆ, ಕೂಡಲೇ ಅದು ಅಪ್ಲೋಡ್ ಮಾಡೋಕ್ಕೆ ಅವಕಾಶ ಇದೆ. 48 ಗಂಟೆಯಲ್ಲಿ ಅದು ಮುಂದುವರೆದ ಕಾಮಗಾರಿ ಅಥವಾ ಹೆಚ್ಚುವರಿ ಕಾಮಗಾರಿ ಅಂತ ಅಪ್ರೂವ್ ಬರುತ್ತೆ. ಕೂಡಲೇ ಅದನ್ನ ಅಟೆಂಡ್ ಮಾಡಿ 2 ತಿಂಗಳೆಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಎಲ್ಲರಿಗೂ ಸಮಾನ ವಿತರಣೆ ಕಲ್ಪನೆಯನ್ನು ತರಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಈ ಕಾರ್ಯಕ್ರಮದ ಆಶಯ. ಸರ್, ಈ ಜಲ್ ಜೀವನ್ ಮಿಷನ್ ಜಾರಿಯಾಗಿದ್ದೇ ಪ್ರಮುಖವಾಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂಥ ಗ್ರಾಮಗಳಿಗೆ ಪ್ರತಿ ಮನೆಗೂ ನೀರನ್ನು ಕೊಡೋ ಉದ್ದೇಶದಲ್ಲಿ ಸರ್ ಇತ್ತೀಚಿನ ಕೆಲವೊಂದು ಬದಲಾವಣೆ ಮತ್ತು ಪ್ರಗತಿಯನ್ನು ಗಮನಿಸಿದ ಸಂದರ್ಭದಲ್ಲಿ ನಮ್ಮ ಸರಗೂರು ಪಟ್ಟಣದಲ್ಲಿ ಈಗಾಗಲೇ ಪ್ರತಿ ಮನೆಗೂ ನಳ ಸಂಪರ್ಕ ಇತ್ತು ಸರ್. ಈಗ ಹೊಸದಾಗಿ ಸರ್ ಮುಖ್ಯ ರಸ್ತೆಗಳಲ್ಲಿ ಪೈಪ್ಲೈನ್ ಹಾಕೋ ಮುಖಾಂತರ, ವಾರ್ಡ್ಗಳಲ್ಲಿ ಪೈಪ್ಲೈನ್ ಹಾಕೋ ಮುಖಾಂತರ ಪ್ರತಿ ಮನೆಗೂ ಹೊಸದಾಗಿ ಈಗ ನಳ ಸಂಪರ್ಕವನ್ನು ಕೊಟ್ಟು ಅಲ್ಲಿ ಮೀಟರ್ ಅಳವಡಿಕೆ ಕಾರ್ಯ ಜರುಗ್ತಾ ಇದೆ ಸರ್ ಪ್ರಸ್ತುತ ದಿನಗಳಲ್ಲಿ ಸರ್. ಇದು ಕೂಡ ಜಲ್ ಜೀವನ್ ಮಿಷನ್ ಯೋಜನೆಯಲ್ಲಿ ಬರೋದಾ? ಇದು ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿರೋದ್ರಿಂದ? ಇಲ್ಲ, ಬರೋದಿಲ್ಲ. ಇದು ಪಟ್ಟಣ ಪಂಚಾಯತಿ ಕಾಮಗಾರಿನೇ ಬೇರೆ. ಅದಕ್ಕೆ ಬೇರೆ ಯೋಜನೆಯಲ್ಲಿ ನಗರಾಭಿವೃದ್ಧಿ ಯೋಜನೆ ಅಂತಿದೆ, ಅದರಲ್ಲಿ ಅವ್ರು ಫಂಡ್ ತಗೊಂಡಿರ್ತಾರೆ. ಇದು ಗ್ರಾಮ ಪಂಚಾಯತಿಗಳ ಮಾತ್ರ, ಗ್ರಾಮ ಮತ್ತು ಗ್ರಾಮ ಪಂಚಾಯತಿ, ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಬರಲ್ಲ. ಕೆಲವು ಭಾಗಗಳಲ್ಲಿ ನಾವೇನು ಗಮನಿಸಿದೀವಿ, ಕೆಲವು ಗ್ರಾಮ ಪಂಚಾಯತಿ ಇತ್ತು, ಇದಕ್ಕಿದ್ದಾಗೆ ಅದು ಪಟ್ಟಣ ಪಂಚಾಯತಿ ಆಗೋಯ್ತು. ಹಂಗಾಗಿ ಕಾಮಗಾರಿ ಆಗುವಾಗ ನೀರಿನ ಸಮಸ್ಯೆ ಪರಿಹಾರ ಆಗಲಿ ಅಂತ ನಾವು ಚಾಲನೆ ಮಾಡಿಬಿಟ್ಟಿದ್ದೀವಿ. ಆಯಿತಾ? ಈಗ ಆ ವರ್ಕ್ಸ್ ಎಲ್ಲ ಯಾರಿಗೆ ಹ್ಯಾಂಡ್ ಓವರ್ ಆಗುತ್ತೆ ಅಂದರೆ ಪಟ್ಟಣ ಪಂಚಾಯತಿಗೆ ಆಗುತ್ತೆ. ಅದರಲ್ಲೂ ಅಷ್ಟೇ ಮೂಲ ಪೈಪು, ಆಮೇಲೆ ವಿತರಣೆ ಪೈಪು, ಅಲ್ಲಿಂದ ಮನೆ ಮುಂದಕ್ಕೆ ಬರೋ ಪೈಪು ಅಂತೇಳಿ 4-5 ಬೇರೆ ಬೇರೆ ವಿನ್ಯಾಸಗಳಲ್ಲಿ ಅದು ಹಾಕಿರ್ತಾರೆ. ಯಾವ ಭಾಗ ಬಿಟ್ಟೋಗಿತ್ತು ಮೂಲ ನೀರು ಸರಬರಾಜು ಪ್ರಕ್ರಿಯೆಯನ್ನು ಬಲಪಡಿಸ್ಲಿಕ್ಕೆ, ಅದಕ್ಕೆ ಕಾಮಗಾರಿಗಳು ತಗೊಳಕ್ಕೆ ಅವಕಾಶ ಇದೆ, ಆ ಫ್ರೀಡಮ್ ಇದೆ. ಈಗ ಉದಾಹರಣೆಗೆ ಎಲ್ಲೋ ಒಂದು ಕಡೆ ಕರೆಂಟ್ ಸಪ್ಲೈ ಇಲ್ಲ, ಅಲ್ಲಿ ನೀವು ಬೇಕಾದ್ರೆ ಸೋಲಾರ್ ಪಂಪಿಂಗ್ ಸ್ಟೇಷನ್ಸ್ ಮಾಡ್ಬೋದು, ಅವಕಾಶ ಇದೆ ಇದರಲ್ಲಿ. ಅಥವಾ ಅಲ್ಲಿ ಸೋಲಾರ್ ಹಾಕೋಕ್ಕೂ ಸಮಸ್ಯೆ ಇದೆ. ಒಂದು ವೇಳೆ ವಿಂಡ್ ಮಿಲ್ ಹಾಕ್ಲಿಕ್ಕೆ ಅವಕಾಶ ಇದೆ, ವಿಂಡ್ ಮಿಲ್ ಹಾಕಿ ಸಹಿತ ವಾಟರ್ ಸಪ್ಲೈ ಮಾಡ್ಬೋದು ನೀವು. ಸೊ ಈ ಥರ ಅನೇಕ ತಂತ್ರಜ್ಞಾನಗಳನ್ನ, ಮಾದರಿಗಳನ್ನ ಸರ್ಕಾರ ಮುಂದಿಟ್ಟಿದೆ. ಇದರ ಆಯ್ಕೆ ಮಾಡ್ಕೋಬೇಕಾಗಿರೋದು ಜನ ಮತ್ತು ಗ್ರಾಮ ಪಂಚಾಯತಿ. ಇಷ್ಟು ಸ್ವತಂತ್ರ ಈ ಯೋಜನೆಯಲ್ಲಿ ನಾವು ಕೊಟ್ಟಿದ್ದಾರೆ. ಇದು ನಾವು ಅರ್ಥ ಮಾಡ್ಕೋಬೇಕು.
ಸರ್, ಹಾಗಿದ್ರೆ ಕಾರ್ಯಕ್ರಮದ ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಿರುವಂಥ ಸಮುದಾಯದ ಜನರಲ್ಲಿ ಈ ಜಲ್ ಜೀವನ್ ಮಿಷನ್ ಯೋಜನೆ ಸಂಪೂರ್ಣವಾಗಿ ಪ್ರತಿ ಮನೆಗೂ ತಲುಪಿದ ನಂತರ ಈ ನಳ ಸಂಪರ್ಕದ ಮುಖಾಂತರ ಜಲವನ್ನು ಕುಟುಂಬಗಳು ಪಡ್ಕೊಂಡು ಅದನ್ನು ಸಾಮರಸ್ಯ ತುಂಬಿ ಒಂದು ಜೀವನ ನಿರ್ವಹಣೆಗೆ ಇದೊಂದು ಸಹಕಾರಿಯಾಗೋ ನಿಟ್ಟಿನಲ್ಲಿ ಸಾರ್ವಜನಿಕರ ಕರ್ತವ್ಯ ಏನಿರುತ್ತೆ ಸರ್? ಇದು ಮುಖ್ಯವಾಗಿ ಇದೊಂದು ರಾಜಕೀಯ ಕಾರ್ಯಕ್ರಮ ಅಲ್ಲ, ಇದೊಂದು ಜಾತಿ ವರ್ಗಕ್ಕೆ ಸೇರಿದ ಕಾರ್ಯಕ್ರಮ ಅಲ್ಲ, ಇದು ಜಾತ್ಯತೀತ ಕಾರ್ಯಕ್ರಮ. ಯಾರ್ಯಾರಿಗೆ ಬದುಕಬೇಕೋ ಅವ್ರಿಗೆಲ್ಲ ಇದು ಅವಕಾಶ ಮಾಡಿಕೊಡ್ತದೆ. ಆ ಒಂದು ದೃಷ್ಟಿಕೋನದಲ್ಲಿ ಇದನ್ನ ನಾವು ನೋಡಬೇಕು. ಹಂಗಾರೆ ಮನೋಭಾವ ಏನಿರಬೇಕು? ಈಗ ಇದೊಂದು ವ್ಯಾಪಕವಾಗಿ ಅವ್ಯಾತವಾಗಿ ಕಾರ್ಯಕ್ರಮ ಆಗೋಕ್ಕೆ ಲೋಪಗಳಾಗತ್ತೆ. ಈಗ ನಿಮ್ಮೂರಿಗೆ ಜಲ್ ಜೀವನ್ ಮಿಷನ್ ಬಂದಿದೆ ಅಂದ್ರೆ ಒಂದು ಅಭಿವೃದ್ಧಿ ಆಗಿದೆ ಅಂತ ಅರ್ಥ. ಬಟ್ ಅದರಲ್ಲಿ ಯಾವ್ಯಾವ ಕೊರತೆಗಳು ನಿಮಗೆ ಕಾಣ್ತಾ ಇದೆ ಅದನ್ನ ಸರಿಪಡಿಸಿಕೊಳ್ಳುವ ಮನೋಭಾವಲಿಕೆ ಇಲ್ಲಿ ತುಂಬ ಅವಕಾಶ ಇದೆ. ಅಲ್ಲಿ ನೀವು ದೂರ ಸಲ್ಲಿಸೋದು, ಅವ್ರ ಗಮನಕ್ಕೆ ತರೋದು, ಒಂದು ಬರೆದು ಕೊಡೋದು, ಎಲ್ಲರೂ ಸೇರಿ ಗುಂಪಾಗಿ ಹೇಳೋದು, ಒಬ್ಬರೇ ಮಾಡ್ಬೇಕಂತಲ್ಲ, ಗುಂಪಾಗಿ ಹೇಳೋದು, ಆ ಬೀದಿಯವರೆಲ್ಲ ಸೇರ್ಕೊಂಡು ಹೇಳೋ ಅಂಥದ್ದು ಮಾಡಿದ್ರೆ ಅದು ಕೂಡಲೇ ಅದಕ್ಕೆ ಪರಿಹಾರ ಕಂಡುಹಿಡಿಬೇಕಂತ ವ್ಯವಸ್ಥೆಗಳನ್ನ ಜಾರಿ ತಂದಿದ್ದಾರೆ. ಇದನ್ನ ಜನರ ಭಾಗವಹಿಸುವಿಕೆ ಮಾತ್ರ ಇದು ಬಲಪಡಿಸೋಕ್ಕಾಗೋದು. ದೂರ ಹೇಳ್ಕೊಂಡು ಕೂತ್ರೆ ಈಗ ಯಾರು ದೂರ ಸಾರು ಮಾಡೋಕ್ಕೆ ಬರೋಕ್ಕಾಗಲ್ಲ. ಯಾಕಂದ್ರೆ ಸಮಸ್ಯೆನೂ ನಮ್ಮದೇ, ಪರಿಹಾರವೂ ನಮಗೆ ಬೇಕಾಗಿದೆ. ಈ ಒಂದು ಮೂಲ ಕಲ್ಪನೆ ಇಟ್ಕೋಬೇಕು. ಒಟ್ಟಾರೆ ಜಲ ಮೂಲದೇ ಲಭ್ಯತೆ ಪ್ರಮಾಣದಲ್ಲೇ ಇಶ್ಯೂ ಇದೆ ಅಂದರೆ ಸರ್ಕಾರ ಜೊತೆ ಕೂತ್ಕೊಂಡು ಆ ಲಭ್ಯತೆ ಪ್ರಮಾಣವನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಏನೇನು ಉಪಕ್ರಮಗಳು ಕೈಗೊಳ್ಬೋದು ಅಂತೇಳಿ ಒಂದು ಚಿಂತನೆ ಮತ್ತು ನೀಲನಕ್ಷೆ ಜನ, ಪಂಚಾಯಿತಿ ಮತ್ತು ಸರ್ಕಾರ ಮಾಡಿದಾಗ ಮುಂದಿನ 2-3 ವರ್ಷದಲ್ಲಿ ನಿಮಗೆ ಶಾಶ್ವತ ಪರಿಹಾರ ಸಿಗ್ತದೆ. ಸೊ ಇದೊಂದು ಗಮನಿಸಬೇಕು. ಮತ್ತು ಯಾವಾಗೂ ಅಷ್ಟೇ ಈ ಭಾಗವಹಿಸುವಿಕೆ ವಿಚಾರ ಬಂದಾಗ ಜನ ಸ್ವಲ್ಪ ಕೊಟ್ಟು ಜಾಸ್ತಿ ಪಡ್ಕೋಬೇಕು. ಯಾವಾಗ ಕೊಟ್ಟಾಗ ಭಾಗವಹಿಸೋಕೆ ಹಕ್ಕಿರ್ತದೆ, ಕೇಳುವ ಹಕ್ಕಿರ್ತದೆ, ಪ್ರಶ್ನೆ ಮಾಡುವ ಹಕ್ಕಿರ್ತದೆ. ಅನವಶ್ಯ ಖರ್ಚು ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ತಡೆಯುವ ಶಕ್ತಿ ಹಕ್ಕು ಬರ್ತದೆ ನಿಮಗೆ, ನಿಜ ತಾನೇ? ಸೊ ಹಾಗಾಗಿ ಅದನ್ನು ನೀವು ಕೂತ್ಕೊಂಡು ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಸರ್ಕಾರ ಏನೋ ಒಟ್ಟಾರೆ ನಿಮಗೆ ಇದು ಮಾಡ್ತಾ ಇಲ್ಲ, ಏನೋ ಅವಸರ ಮಾಡ್ತಾ ಇಲ್ಲ. ನೀವು ಯೂಸರ್ಸ್ ಫೀ ಕಟ್ಟಬೇಕು, ಅದಕ್ಕೆ ಅದು ಕಟ್ಟಬೇಕು ಅಂತ ನಿಮ್ಗೆ ಕಾಲಾವಕಾಶ ಮಾಡಿಕೊಡ್ತಾ ಇದೆ. ಆದರೆ ಯಾವತ್ತಾದರೂ ಒಂದಿನ ಗ್ರಾಮ ಪಂಚಾಯಿತಿ ಅಧಿಕಾರ ವಿಕೇಂದ್ರೀಕರಣ ಸ್ವಾಡಳಿತ ವ್ಯವಸ್ಥೆಯಾಗಿ ಈ ಬರ್ಡನ್ ಹೊತ್ಕೊಳ್ಳೋಕ್ಕಾಗಲ್ಲ. ಇಲ್ಲ ನಾವು ನೀರಿನ ಮುಖಾಂತರ ಕಂದಾಯ ಕಟ್ಟಲಿಲ್ಲ ಅಂದರೆ ಮನೆ ತೆರಿಗೆ, ಇನ್ನೊಂದು ತೆರಿಗೆ, ಬೇರೆ ಸೇವೆಗಳ ಇದನ್ನು ಜಾಸ್ತಿ ಮಾಡ್ತಾರೆ, ಸೇವಾ ಶುಲ್ಕವನ್ನು. ಆ ಥರ ಕೊಡೋ ಬದಲು ಇದು ನೀರಿಗಾಗಿ ಆಮೇಲೆ ಅಲ್ಲಿ ಏನು ಸಂಗ್ರಹ ಆಗುತ್ತೆ ಅವ್ರದ್ದೇ ಬ್ಯಾಂಕ್ ಅಕೌಂಟಲ್ಲಿ ಇರುತ್ತೆ, ಅವರೇ ಅದನ್ನ ಬಿಡಿಸ್ಕೋಬೋದು, ಚಿಕ್ಕ ಚಿಕ್ಕ ಕಾಮಗಾರಿಗಳನ್ನೆಲ್ಲ ಮಾಡ್ಬೋದು ಅನ್ನೋದೇ. ಮತ್ತು ಇನ್ನೊಂದು ಮುಖ್ಯವಾದ ಅಂಶ ಇದೆ, ಇವರೆಲ್ಲ ಏನು ಸಮುದಾಯ ಕೊಡುಗೆ ಅಂತ ಕೊಟ್ಟಿದ್ದಾರೆ ಅದೆಲ್ಲ ಈಗ ಹಣ ವಾಪಸ್ ಬರುತ್ತೆ. ವಾಪಸ್ ಬಂದು ಅವರೇ ನಿರ್ವಹಣೆಗಳನ್ನ ಮಾಡ್ತಾ ಇರ್ಬೋದು. ನಮಗಿಷ್ಟು ಖರ್ಚಾಗಿದೆ ಅಂದ್ಬಿಟ್ಟು ಅದು ಪಂಚಾಯಿತಿಯವರು ಆ ಹಣನ ವಾಪಸ್ ಹಾಕಬೇಕು. ಇಲ್ಲ ಸರ್ಕಾರನೇ ಕೊಡೋ ಯೋಜನೆ ಇದ್ದರೆ ಸರ್ಕಾರ ಅದಕ್ಕೆ ವಾಪಸ್ ಹಾಕಬೇಕು ಅನ್ನೋ ನೀತಿನೂ ಇದೆ. ಇದು ನಾವು ರೂಢಿ ಮಾಡಬೇಕು. ಈಗ ಇದು ಹೊಸ ಕಲ್ಪನೆ, ಇದಾಗತ್ತಾ ಅಂತ ಎಲ್ರಿಗೂ ಸಂಶಯ ಬರ್ತದೆ. ಖಂಡಿತ ಆಗ್ತದೆ. ಇದು ಅನೇಕ ರಾಜ್ಯಗಳಲ್ಲಿ, ಗ್ರಾಮ ಪಂಚಾಯಿತಿಗಳಲ್ಲಿ, ಗ್ರಾಮಗಳಲ್ಲಿ, ಮಂಡಲ್ ಪರಿಷತ್ಗಳಲ್ಲಿ ನಾವು ನೋಡಿದ್ದೀವಿ, ಯಶಸ್ವಿಯಾಗಿದ್ದಾರೆ. ಮತ್ತು ಇನ್ನೊಂದು ಇದರಲ್ಲಿ ಮುಖ್ಯವಾಗಿ ಮುಂದೆ ಬರೋಂದ್ರೆ IoTs ಅಂತೇಳಿ. IoTs ಅಂದರೆ ಇಂಟಿಗ್ರೇಟೆಡ್ ಆಪರೇಷನಲ್ ಟೆಕ್ನಾಲಜಿ ಅಂತೇಳಿ. ಪ್ರತಿ ನೀರು ಏನು ಬಂದು ಬೀಳ್ತಾ ಇದೆ, ವಿತರಣೆ ಹೆಂಗಾಗ್ತಾ ಇದೆ ಅಂತ ಪ್ರತಿಯೊಂದನ್ನ ಇವರು ಡಿಜಿಟಲ್ ಮುಖಾಂತರ ಮಾನಿಟರ್ ಮಾಡೋ ವ್ಯವಸ್ಥೆ ಶುರು ಆಗ್ತದೆ. ಪಂಚಾಯತಿ ಆಫೀಸಲ್ಲೇ ಕೂತ್ಕೊಂಡು ಮಾನಿಟರ್ ಮಾಡ್ಬೋದು. ಆಮೇಲೆ ಮಲ್ಟಿ ವಿಲೇಜ್ ಸ್ಕೀಮ್ಸ್ ಇದೆ, 16 ಹಳ್ಳಿ 32 ಹಳ್ಳಿಗೆ ಕನೆಕ್ಟ್ ಮಾಡಿದ್ದಾರೆ. ಒಂದು ಆಫೀಸಲ್ಲೇ ಕೂತ್ಕೊಂಡು ಯಾವ ಹಳ್ಳಿಗೆ ಎಷ್ಟು ನೀರು ಹೋಗಿದೆ ಇಲ್ಲ ಅಂತ ಮಾನಿಟರ್ ಮಾಡ್ಬೋದು. ಆಮೇಲೆ ನೀರು ಬಂದಿದೆ, ವಿತರಣೆ ನಾನು ಮಾಡಿದ್ದೀನಿ ಅಂತ ನೀರು ಗಂಟೆ ಹೇಳ್ತಾನೆ, ಜನ ನೀರು ಬಂದಿಲ್ಲ ಅಂತಾರೆ. ಇಂಥ ಗೊಂದಲಗಳೇನಿದೆಯಲ್ಲ, ಅವರವರ ನಡುವೆ ಅಪನಂಬಿಕೆಗಳಿದೆಯಲ್ಲ, ಇದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಸಹಿತ ಇಲ್ಲ ಅವಕಾಶ ಇದೆ. ಹಾಗಾಗಿ ಎಲ್ಲ ತಂತ್ರಜ್ಞಾನ ಆಧಾರಿತ, ಆಮೇಲೆ ಜನರಗೆ ಏನು ಒಂದು ಕೆಟ್ಟ ಅನುಭವ ಇದೆ, ತಪ್ಪು ಅನುಭವ ಇದೆ, ಮತ್ತು ಗೊಂದಲಗಳಿದೆ, ಅದನ್ನು ಹೋಗಲಾಡಿಸಿ ಒಂದು ಒಳ್ಳೆಯ ಭಾವನೆ ತರಲಿಕ್ಕೆ ತಂತ್ರಜ್ಞಾನದ ಮೊರೆ ಹೋಗಿದ್ದೀವಿ. ಅವಾಗ ಒಂದು ಚಿಕ್ಕ ಪುಟ್ಟ ಅಡೆತಡೆ ಆಗಿರ್ಬೋದು, ಅವನ್ನ ನಾವು ಮಾತುಕತೆ ಮುಖಾಂತರ ಬಗೆಹರಿಸ್ಕೋಬೇಕು. ಎಲ್ಲರಿಗೂ ನಾವು ಒಂಥರ ಉದ್ರೇಕ ಮಾಡಿ, ಪ್ರಚೋದನೆ ಮಾಡಿ, ಹಾಗೆ ಹೀಗೆ ಅಂತ ಮಾಡೋಕ್ಕೋದು ಉಪಯೋಗ. ಯಾಕಂದರೆ ಪಂಚಾಯಿತಿ ಈ ಹೊರೆಗಳನ್ನ ಹೊರುವಷ್ಟು ಸಾಮರ್ಥ್ಯ ಇಲ್ಲ ಅದಕ್ಕೆ, ಮತ್ತು ಆದಾಯನೂ ಇಲ್ಲ. ಆಮೇಲೆ ನೀತಿನಲ್ಲಿ ಅವ್ರಿಗೆ ಹಣ ಕೊಡಲಿಕ್ಕೂ ಆಗಲ್ಲ. ಹಾಗಾಗಿ ಈ ವಿಷಯದಲ್ಲಿ ನಾವು ಸಹಕಾರ ಸಾಮರಸ್ಯ ತರಲಿಲ್ಲ ಅಂದರೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯವಸ್ಥೆ ಈ ವಿಷಯದಲ್ಲಿ ಏನಾಗುತ್ತೆ, ತುಂಬ ವೀಕ್ ಆಗ್ತಾ ಹೋಗುತ್ತೆ ಅಲ್ವಾ. ಅದಕ್ಕೆ ನಾವು ಯಾರೋ ಅವಕಾಶ ಮಾಡಿಕೊಡ್ಬಾರ್ದು ಅನ್ನೋದು ನನ್ನ ಕಾಳಜಿ.
ಬಹಳ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂಥ ಒಂದು ಉತ್ಕೃಷ್ಟ ಯೋಜನೆ ಹಾಗೂ ಅಭಿವೃದ್ಧಿ ಚಿಂತನೆಯುಳ್ಳ ಯೋಜನೆಯಾದಂಥ ಜಲ್ ಜೀವನ್ ಮಿಷನ್ ಯೋಜನೆಯ ಪರಿಚಯ ಆಗಿರ್ಬೋದು, ಅದರ ಜಾರಿ ಹಿನ್ನೆಲೆ, ಇದರ ಪ್ರಮುಖ ಗುರಿ ಉದ್ದೇಶಗಳಾಗಿರ್ಬೋದು, ಮತ್ತು ಈ ಯೋಜನೆ ಪ್ರತಿ ಮನೆಗೂ ತಲುಪುವ ನಿಟ್ಟಿನಲ್ಲಿ ಯಾವ್ಯಾವ ರೀತಿಯ ತಂತ್ರಜ್ಞಾನಗಳು ಅಳವಡಿಸ್ಕೊಂಡು ಇದನ್ನು ಜಾರಿಗೆ ತರಲಾಗ್ತಾ ಇದೆ, ಇದರ ಗುಣಮಟ್ಟ ಆಗಿರ್ಬೋದು, ಈ ಯೋಜನೆಯಿಂದ ಗ್ರಾಹಕರ ಎಷ್ಟೆಲ್ಲ ತೃಪ್ತಿಯನ್ನು ಪಡಿಬೋದು ಅನ್ನೋದು ಕುರಿತು, ಈ ಯೋಜನೆ ಸಫಲ ಆಗೋ ನಿಟ್ಟಿನಲ್ಲಿ ಸಮುದಾಯದ ಸಾರ್ವಜನಿಕರ ಕರ್ತವ್ಯಗಳು ಏನಿರುತ್ತೆ ಅನ್ನೋದು ಕುರಿತು ಸಂಪೂರ್ಣ ಈ ಯೋಜನೆಯ ಸಮಗ್ರ ಮಾಹಿತಿಯನ್ನು ಕುರಿತು ಒಂದಷ್ಟು ಮಾಹಿತಿಯನ್ನು ನಮಗಾಗಿ ಹಾಗೂ ನಮ್ಮ ಕೇಳುಗರಿಗಾಗಿ ತಾವು ಹಂಚ್ಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ನಮಸ್ಕಾರ. ಖಂಡಿತ ನಾವೊಂದು ಅರ್ಥ ಮಾಡ್ಕೋಬೇಕು, ಈ ಯೋಜನೆ ಹೇಳೋದಿಷ್ಟೇ, ಪಾಲಿಸಿದರೆ ಪಾಲು. ಹಂಗಾಗಿ ನೀವು ಎಷ್ಟು ಭಾಗವಹಿಸ್ತೀರಾ ಅಷ್ಟು ಹಕ್ಕು ಮತ್ತು ಅಧಿಕಾರ ಬರ್ತದೆ. ಭಾಗವಹಿಸ್ತಾ ಇರುವ ಈ ಒಂದು ಯೋಜನೆಯ ಗರಿಷ್ಠ ಪ್ರಯೋಜನ ನಾವೆಲ್ಲ ಪಡೆಯಬೇಕು ಅನ್ನೋದೇ ನನ್ನ ಮನವಿಯಾಗಿದೆ. ನಮಸ್ಕಾರ. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಜಲ್ ಜೀವನ್ ಮಿಷನ್ ಯೋಜನೆಯ ಕುರಿತು ಇದುವರೆಗೂ ಮಾಹಿತಿಯನ್ನು ಹಂಚಿಕೊಂಡಂಥವರು ಮೈಸೂರಿನ ಸಾಮಾಜಿಕ ನೀತಿಗಳ ಅಧ್ಯಯನ ಮತ್ತು ಸಂಶೋಧನಾ ಸಂಸ್ಥೆಯ ಜನಾಭಿವೃದ್ಧಿ ಪರಿಣಿತರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪ್ರಮುಖ ಯೋಜನೆಗಳ ಸಲಹೆಗಾರರು ಹಾಗೂ ತರಬೇತಿದಾರರು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಾಮಾಜಿಕ ಪರಿಶೋಧನಾ ಕಾರ್ಯದ ಮುಖ್ಯ ತರಬೇತಿದಾರರು, ಜಲ್ ಜೀವನ್ ಮಿಷನ್ ಯೋಜನೆಯ ರಾಷ್ಟ್ರೀಯ ಸಲಹೆಗಾರರು, ರಾಷ್ಟ್ರೀಯ ಸಂಪನ್ಮೂಲ ತಂಡದ ಸದಸ್ಯರು ಹಾಗೂ KRC ಯುನಿಸೆಫ್ನ ಸದಸ್ಯರಾದಂಥ ಡಾಕ್ಟರ್ G. ಅಚ್ಯುತರವರು. ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಮತ್ತೊಂದು ಯೋಜನೆಯ ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಸಾಮಾಜಿಕ ಸವಲತ್ತು ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಗುರುವಾರ ಸಂಜೆ 4:30